ಥ್ಯಾಂಕ್ ಯು. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸಲಾಗಿದ್ದೇನೆ. ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಕಳೆದ ಕಾಲವಿಡೀ ನಮ್ಮ ಸಹಾಯಕನಾಗಿದ್ದು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಿ ಈ ಮುಂಜಾನೆ ವೇಳೆಯಲ್ಲಿ ಈ ರೀತಿಯಾಗಿ ನಿಮ್ಮ ಸಮ್ಮುಖದಲ್ಲಿ ಸೇರಿ ಕರ್ತನೆ, ನಿಮ್ಮ ಅತಿ ಶ್ರೇಷ್ಠವಾದ ಮಾತುಗಳನ್ನು ನಾವು ಕೇಳಲು ಧ್ಯಾನಿಸಲು ನೀವು ನಮ್ಮ ಮೇಲೆ ಕೃಪೆ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಸ್ವಾಮಿ. ನಮ್ಮ ಮೇಲೆ ನಿಮ್ಮ ಆಲೋಚನೆ ತುಂಬಾ ಅಮೂಲ್ಯವಾದದ್ದು, ನಿಮ್ಮ ಪ್ರಣಾಳಿಕೆ ತುಂಬಾ ಅಮೂಲ್ಯವಾದದ್ದು. ನಿಮ್ಮ ಅಮೂಲ್ಯವಾದಂತ ಪ್ರಣಾಳಿಕೆಗಳನ್ನ ನಾವು ತಿಳಿದುಕೊಂಡು ನಿಮ್ಮ ಚಿತ್ತವನ್ನು ನಾವು ಅರ್ಥಿಕೊಂಡು ನಿಮಗಾಗಿ ನಾವು ಜೀವಿಸುವರಾಗಿರುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಇದುವರೆಗೂ ನೀವು ನಡೆಸಿದ್ದೀರಾ, ನಿಮಗೆ ವಂದನೆಗಳು. ಇನ್ನು ಮುಂದೆ ಕರ್ತನೆ, ನೀವೇ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರು, ಆಮೆನ್. ಮತ್ತೊಂದು ಆವರ್ತಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ ಪ್ರಿಯರೇ. ಈ ದಿನದಲ್ಲಿ ಯೇಸು ಕ್ರಿಸ್ತರವರ ನುಡಿಗಳಲ್ಲಿ ಒಂದು ಅದ್ಭುತವಾದಂತ ನುಡಿಯನ್ನ ನಾವು ಧ್ಯಾನಿಸೋದಕ್ಕೆ ಸಿದ್ಧರಾಗೋಣ. ಶಿಲುಬೆ ಮೇಲೆ ಯೇಸು ಕ್ರಿಸ್ತರವರು 7 ಮಾತುಗಳನ್ನ ಮಾತನಾಡಿದ್ದಾರೆ. 7 ಮಾತುಗಳು ಕ್ರಿಸ್ತಿಯ ಸಮಾಜದಲ್ಲಿ, ಈ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಅಮೂಲ್ಯವಾದ ಮಾತುಗಳಾಗಿ ಎನಿಸುವುದಂತದ್ದನ್ನ ನಾವು ಕಾಣುತ್ತೇವೆ, ನೋಡುತ್ತೇವೆ. ಆ ಕ್ರಮದಲ್ಲಿ ಈ ದಿನದಲ್ಲಿ ಯೇಸು ಕ್ರಿಸ್ತರವರು ಶಿಲುಬೆ ಮೇಲೆ ನುಡಿದಂತ ಒಂದು ಮಾತನ್ನು ನಾವು ನೋಡಿಕೊಂಡು ಈ ದಿನ ಅದನ್ನು ನಾವು ಧ್ಯಾನಿಸೋದಕ್ಕೆ ಸಿದ್ಧರಾಗೋಣ. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ನುಡಿದಂತ 6ನೇ ಮಾತು. ಯೇಸು ಕ್ರಿಸ್ತರವರು ಶಿಲುಬೆಯ ಮೇಲೆ ನುಡಿದಂತ 6ನೇ ಮಾತು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನವನ್ನ ಓದೋಣ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. 19ನೇ ಅಧ್ಯಾಯ 30ನೇ ವಚನ ಓದಿಕೊಳ್ಳುತ್ತಿದ್ದೇವೆ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯೇಸು ಕ್ರಿಸ್ತರವರು ಇಲ್ಲಿ ಹೇಳುತ್ತಿರುವಂತ ಮಾತು ಒಂದೇ ಒಂದು ಪದ, ಓನ್ಲಿ ಒನ್ ವರ್ಡ್, ತೀರಿತು. ತೀರಿತು ಅಷ್ಟೇ. ತೀರಿತು ಎಂದು ಹೇಳಿ ತಲೆ ಬಾಗಿಸಿ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಇದು 6ನೇ ಮಾತು, ಕೊನೆಯ ಮಾತಲ್ಲ. ಇದು 6ನೇ ಮಾತು. 7ನೇ ಮಾತು ಕೊನೆಯ ಮಾತಿದೆ. 7ನೇ ಮಾತು ಕೊನೆಯದಿದೆ. ಏನದು? ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಎಂಬುದಾಗಿ. ಅದು ಮತ್ತೆ ಲೂಕನು ಬರೆದ ಸುವಾರ್ತೆಯಲ್ಲಿ ನಮ್ಗೆ ಅದು ಕಾಣಿಸುತ್ತೆ. ಆದ್ರೆ ಇವಾಗ ಪ್ರಿಯರೇ, ನಾವು ಮಾತನಾಡಿಕೊಳ್ಳುವಂಥದ್ದು 6ನೇ ಮಾತಾಗಿರುವಂತ ತೀರಿತು. ತೀರಿತು. ಏನ್ ತೀರಿತು? ತೀರಿತು ಅಂತಂದ್ರೆ ಏನು ತೀರಿದೆ? ಏನ್ ಕಂಪ್ಲೀಟ್ ಮಾಡಿದ್ದಾರೆ ಯೇಸು ಕ್ರಿಸ್ತರವರು? ಏನ್ ನೆರವೇರಿಸಿದ್ದಾರೆ ಯೇಸು ಕ್ರಿಸ್ತರವರು? ಏನ್ ತೀರಿತು ಎಂಬುದಾಗಿ ಶಿಲುಬೆ ಮೇಲೆ ತೀರಿತು ಅಂತ ಹೇಳ್ತಿದ್ದಾರೆ? ಏನ್ ಕಂಪ್ಲೀಟ್ ಆಗಿದೆ ಎಂಬುದಾಗಿ ತೀರಿತು ಅಂತ ಹೇಳ್ತಿದ್ದಾರೆ? ತೀರಿತು, ಕಂಪ್ಲೀಟ್ ಮಾಡಿದ್ದೇನೆ, ಮುಗಿಸಿದ್ದೇನೆ, ನೆರವೇರಿಸಿದ್ದೇನೆ. ಆ ಪದದ ಅರ್ಥ, ಆ ಮಾತಿನ ಅರ್ಥ ಮುಗಿಸಿದ್ದೇನೆ, ನೆರವೇರಿಸಿದ್ದೇನೆ. ನೀನು ಹೇಳಿರುವಂತದ್ದನ್ನ, ನೀನು ಕೊಟ್ಟಿರುವಂತದ್ದನ್ನ, ನೀನು ಮಾಡು ಎಂಬುದಾಗಿ ನನಗೆ ಬೋಧಿಸಿರುವಂತದ್ದನ್ನ ನಾನು ಮುಗಿಸಿದ್ದೇನೆ, ತೀರಿಸಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತರವರು ಹೇಳ್ತಿದ್ದಾರೆ ಪ್ರೇರೆ. ಏನ್ ತೀರಿಸಿದ್ದಾರೆ ಯೇಸು ಕ್ರಿಸ್ತರವರು? ಏನ್ ತೀರಿಸಿದ್ದಾರೆ ಯೇಸು ಕ್ರಿಸ್ತರವರು? ದೇವರ ಚಿತ್ತ, ದೇವರ ಪ್ರಣಾಳಿಕೆ, ದೇವರ ಆಲೋಚನೆ, ದೇವರ ಉದ್ದೇಶ. 5ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ,
ನೆರವೇರಿಸುವುದಕ್ಕೆ ಬಂದಿದ್ದೇನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನಾನು ತೆಗೆದು ಹಾಕುವುದಕ್ಕೆ ಬಂದಿಲ್ಲ. ಏನ್ ತೆಗೆದು ಹಾಕುವುದಕ್ಕೆ ಬಂದಿಲ್ಲ? ಧರ್ಮಶಾಸ್ತ್ರವನ್ನಾಗಲಿ, ಮೋಶೆಯ ಗ್ರಂಥವನ್ನಾಗಲಿ, ಅಥವಾ ಪ್ರವಾದಿಗಳ ಗ್ರಂಥಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ. ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನೆರವೇರಿಸುವುದಕ್ಕೆ. ಏನ್ ನೆರವೇರಿಸ್ತಾರೆ ಯೇಸು ಕ್ರಿಸ್ತರವರು ಅಂತಂದ್ರೆ, ಯೇಸು ಕ್ರಿಸ್ತರವರ ಬರುವಿಕೆಗೆ ಮೊದಲೇ ಯೇಸು ಕ್ರಿಸ್ತರವರನ್ನು ಕುರಿತಾದಂತ ಅನೇಕ ಸಂಗತಿಗಳು ಬರೆಯಲ್ಪಟ್ಟಿವೆ. ಯೇಸು ಕ್ರಿಸ್ತರವರು ಈ ಭೂಮಿ ಮೇಲೆ ಬರುವುದಕ್ಕಿಂತ ಮೊದಲೇ ಆತನನ್ನು ಕುರಿತಾದಂತ ಅನೇಕ ವಿಷಯಗಳು ಯೇಸು ಕ್ರಿಸ್ತರವರ ವಿಷಯದಲ್ಲಿ ಪ್ರವಾದನೆಗಳು ನುಡಿಯಲ್ಪಟ್ಟಿದ್ದಾವೆ, ಪ್ರವಾದನೆಗಳು ಹೇಳಲ್ಪಟ್ಟಿದ್ದಾವೆ. ಆ ಹೇಳಲ್ಪಟ್ಟಂತ ಪ್ರವಾದನೆ ಆಗಲಿ, ಆ ಹೇಳಲ್ಪಟ್ಟಂತ ಅನೇಕ ಮಾತುಗಳಾಗಲಿ, ಅವುಗಳನ್ನ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಹೊರತು ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ. ತೆಗೆದು ಹಾಕ್ಲಿಕ್ಕೆ ನಾನು ಬಂದಿಲ್ಲ. ಪ್ರೇರೆ, ತೀರಿತು. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತರು ಹೇಳುತ್ತಿರುವಂತ ದೃಢವಾದ ಮಾತು ತೀರಿತು. ಯೇಸು ಕ್ರಿಸ್ತರವರು 30ನೇ ವರ್ಷದಲ್ಲಿ ಸುವಾರ್ತೆನ ಪ್ರಾರಂಭ ಮಾಡಿ 3.5 ವರ್ಷಗಳ ಕಾಲ ಸುವಾರ್ತೆಯ ಪ್ರಯಾಣ, ಸುವಾರ್ತೆಯ ಒಂದು ಪರಿಚರ್ಯೆ, ಸುವಾರ್ತೆಯ ಸೇವೆಯನ್ನು ಮಾಡಿದ ನಂತರ ಶಿಲುಬೆಯನ್ನು ಏರಿ ಶಿಲುಬೆಯ ಮೇಲೆ ಇದ್ದ ಆ ಪ್ರಾಣ ಕಳಕೊಳ್ಳುತ್ತಿರುವಂತ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತರವರು ಬಾಯಿ ತೆರೆದು ಮಾತನಾಡಲಿಕ್ಕೂ ಕೂಡ ಶಕ್ತಿ ಸಾಲದೆ ಇರುವಂತ ಪರಿಸ್ಥಿತಿಯಲ್ಲಿ ತನ್ನ ಬಾಯಿ ತೆರೆದು ಹೇಳುತ್ತಿರುವಂತ ಮಾತು ತೀರಿತು. ತೀರಿತು ಅಂದ್ರೆ ಯೇಸು ಕ್ರಿಸ್ತರು ನುಡಿದಂತ ಮಾತುಗಳನ್ನ ಒಮ್ಮೆ ನಾವು ಪರಿಶೀಲಿಸುವಾಗ ಪ್ರಿಯರೇ, ಕೆಲವು ಪ್ರವಾದನೆಗಳನ್ನ ನೆರವೇರಿಸುವುದಕ್ಕೋಸ್ಕರ ಹೇಳಿದ್ದಾರೆ. ಕೆಲವು ತನ್ನ ಪರ್ಸನಲ್ ತನ್ನ ವ್ಯಕ್ತಿಗತ ವಿಷಯಗಳನ್ನು ಕುರಿತು ಹೇಳಿದ್ದಾರೆ. ಹೌದಾ? ಯೇಸು ಕ್ರಿಸ್ತರು ಪ್ರವಾದನೆಗಳನ್ನ ನೆರವೇರಿಸುವುದಕ್ಕೆ ಹೇಳಿದ್ದಾರೆ ಪ್ರಿಯರೇ. ಪ್ರವಾದನೆಗಳನ್ನ ನೆರವೇರಿಸುವುದಕ್ಕೆ ನನಗೆ ನೀರಡಿಕೆಯಾಗಿದೆ. ಇದರ ಹಿಂದಿನ ಮಾತು, ನನಗೆ ನೀರಡಿಕೆಯಾಗಿದೆ ಅಂತ ಕೇಳಿದಾಗ ಅವರು ಕಹಿಯಾದಂತ ಸ್ಪಂಜಿನಲ್ಲಿ ಅದನ್ನ ಕೊಡ್ತಾರೆ ಪ್ರಿಯರೇ. ಕೊಟ್ಟಾಗ ಅದನ್ನ ಸ್ವೀಕರಿಸ್ಲಿಕ್ಕೆ ಯೇಸು ಕ್ರಿಸ್ತರಿಗೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದರ ನೆಕ್ಸ್ಟ್ ವಚನದಲ್ಲೇ ಬರೆಯಲ್ಪಡುತ್ತೆ, ವಚನವನ್ನ ನೆರವೇರಿಸುವುದಕ್ಕಾಗಿ, ಪ್ರವಾದನೆಯನ್ನ ನೆರವೇರಿಸುವುದಕ್ಕಾಗಿ ಹೀಗೆ ಹೇಳಿದನು. ಅಂದ್ರೆ ಪ್ರಿಯರೇ, ಯೇಸು ಕ್ರಿಸ್ತರವರಿಗೆ ತನ್ನ ಮೇಲೆ ಜವಾಬ್ದಾರಿ ಅನ್ನುವಂಥದ್ದಿದೆ. ಯೇಸು ಕ್ರಿಸ್ತರವರು ಈ ಭೂಮಿಯ ಮೇಲೆ ಬರುವುದಕ್ಕೆ ಒಂದು ಕಾರಣವಿದೆ. ಯೇಸು ಕ್ರಿಸ್ತರವರು ಈ ಭೂಮಿಯ ಮೇಲೆ ಜೀವಿಸುವುದಕ್ಕೆ ಕಾರಣವಿದೆ. ಆತನು ನುಡಿರುವಂತ ಎಲ್ಲಾ ಮಾತುಗಳಲ್ಲೂ ಕೂಡ ಒಂದು ಗೂಢಾರ್ಥವು ಅಡಗಿದೆ ಪ್ರಿಯರೇ. ಅವುಗಳನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ. ನಾನು ಬರುವುದಕ್ಕಿಂತ ಮೊದಲೇ ನಾನು ಮಾಡಬೇಕಾದಂತ ಕೆಲಸಗಳು ನನ್ನ ಮೇಲೆ ಇದ್ದಾವೆ. ನಾನು ಹೇಗೆ ಜನಿಸಬೇಕು ನನ್ನ ಬಗ್ಗೆ ಬರೆಯಲ್ಪಟ್ಟಿದ್ದಾವೆ. ನಾನು ಹೇಗೆ ಬದುಕಬೇಕು ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ. ನಾನು ಹೇಗೆ ಜೀವಿಸಬೇಕು ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ. ಹೇಗೆ ಮರಣ ಹೊಂದಬೇಕೆನ್ನುವಂಥದ್ದು ಕೂಡ ಬರೆಯಲ್ಪಟ್ಟಿದೆ. ನನ್ನ ಜನನದಿಂದ ಪ್ರಾರಂಭವಾಗಿ ಮರಣದವರೆಗೂ ಆ ಶಿಲುಬೆಯ ಮೇಲೆ ನುಡಿಯುವಂತ ಮಾತನ್ನು ಕೂಡ ದೇವರು ಮೊದಲೇ ಬರೆಸಿದ್ದಾರೆ. ದೇವರೇ, ನೀನು ನನಗೆ ಕೊಟ್ಟ ಕೆಲಸ, ನೀನು ನನ್ನನ್ನು ಕುರಿತು ಮಾಡಿದಂತ ಆ ಒಂದು ಪ್ರವಾದನೆ, ನೀನು ನನ್ನನ್ನು ಕುರಿತು ತಿಳಿಸಿದಂತ ವಿಷಯಗಳನ್ನು ನಾನು ಸಂಪೂರ್ಣವಾಗಿ ನೆರವೇರಿಸಿದ್ದೇನೆ. ನಾನು ಯಾವುದು ಬಾಕಿ ಬಿಟ್ಟಿಲ್ಲ ಸ್ವಾಮಿ. ನಾನು ಯಾವುದನ್ನು ಕೂಡ ಬಾಕಿ ಬಿಟ್ಟಿಲ್ಲ. ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿದ್ದೇನೆ. ನೀನು ನನಗೆ ಕೊಟ್ಟ ಕೆಲಸ, ನೀನು ನನ್ನ ಮೇಲೆ ಇಟ್ಟಂತ ಜವಾಬ್ದಾರಿ ಏನಿದೆಯಲ್ಲ, ಅದನ್ನ ನಾನು ನೆರವೇರಿಸಿದ್ದೇನೆ. ಬೇರೆ ತೀರಿತು ಎಂಬುದಾಗಿ ಶಿಲುಬೆ ಮೇಲೆ ಅಷ್ಟು ಹಿಂಸೆಗಳನ್ನ, ಅಷ್ಟು ಶೋಧನೆಗಳನ್ನ ಅನುಭವಿಸುತ್ತಾ ತೀರಿತು ಅಂತ ಹೇಳ್ಬೇಕಾದಂತ ಅವಶ್ಯಕತೆ ಏನಿದೆ ಪ್ರೇರೆ? ಮೈಯಲ್ಲಿರುವಂತ ರಕ್ತ ಎಲ್ಲ ಹೋಗ್ತಿದೆ, ಮೈಯೆಲ್ಲ ನೋವಾಗ್ತಿದೆ, ಹುಣ್ಣುಗಳಾಗಿದ್ದಾವೆ, ಗಾಯಗಳಾಗಿದ್ದಾವೆ, ಕೊರಡೆಗಳಿಂದ ಏಟುಗಳು ಬಿದ್ದಿದ್ದಾವೆ, ಎಲ್ಲಾ ರೀತಿಯಾದಂತ ನೋವು ಸಂಕಟಗಳನ್ನ ಸಹಿಸಿಕೊಳ್ಳುತ್ತಾ ಆ ಸಿಚುವೇಶನ್ ಅಲ್ಲಿ, ಆ ಸಂದರ್ಭದಲ್ಲಿ ತೀರಿತು ಆ ಪದ ಹೇಳ್ಬೇಕಾದಂತ ಅವಶ್ಯಕತೆ ಏನಿದೆ ಅಂತಂದ್ರೆ, ಎಸ್, ಹಿ ಹ್ಯಾಸ್ ಟು ಹೇಳಲೇಬೇಕು. ಯಾಕೆ ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಿರುವಂತ ನಮಗಾಗಿ, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಿರುವಂತ ನಾವಿದೀವಲ್ವ ಪ್ರಿಯರೇ? ನಮಗೆ ಯಾಕೆ ಅಂತಂದ್ರೆ, ನಿಮಗೂ ಕೂಡ ನಮಗೂ ಕೂಡ ದೇವರ ಜವಾಬ್ದಾರಿ ಇದೆ. ನಿಮ್ಮ ಮೇಲೆ, ನಮ್ಮ ಮೇಲೂ ಕೂಡ ದೇವರ ಒಂದು ಸಂಕಲ್ಪ, ದೇವರ ಒಂದು ಪ್ರಣಾಳಿಕೆ ಇಡಲ್ಪಟ್ಟಿದೆ. ಆ ಪ್ರಣಾಳಿಕೆಯನ್ನ ನಾವು ನೆರವೇರಿಸಬೇಕಾಗಿರುವಂತ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಸುಮ್ಮನೆ ಅಲ್ಲ ಈ ಬದುಕು, ಸುಮ್ಮನೆ ಅಲ್ಲ ಈ ಜೀವನ. ಕೆಲವೊಬ್ರು ಯಾಕೆ ಬದುಕ್ತಾರೋ ಗೊತ್ತಿಲ್ಲ, ಯಾಕೆ ಜೀವಿಸ್ತಾರೋ ಗೊತ್ತಿಲ್ಲ.
ಏನ್ ಮಾಡ್ತಾರೋ ಗೊತ್ತಿಲ್ಲ, ಸುಮ್ಮನೆ ಬರ್ತಾರೆ ಹೋಗ್ತಾರೆ. ಯಾಕೆ? ಅವರ ಜೀವನಕ್ಕೆ ಅರ್ಥವೇ ಇರೋದಿಲ್ಲ. ಹಾಗೆ ಜೀವಿಸ್ಲಿಕ್ಕಲ್ಲ ಪ್ರೇರೆ ಉಸಿರು ನಮಗಿರೋದು. ಹಾಗೆ ಬದುಕಲಿಕ್ಕೆ ದೇವರು ಈ ಬದುಕನ್ನ ನಮಗೆ ಕೊಟ್ಟಿಲ್ಲ. ದೇವರದು ನಮ್ಮ ಮೇಲೆ ತನ್ನ ಮಹಾ ಸಂಕಲ್ಪವುಳ್ಳವರಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ಯಾವತ್ತು? ಇವತ್ತಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡಿರುವಂತದ್ದು ಇವತ್ತು, ನಿನ್ನೆ ಮೊನ್ನೆ ಅಲ್ಲ ಪ್ರೇಯರೆ. ನಮ್ಮನ್ನು ಆರಿಸಿಕೊಂಡದ್ದು ಯಾವಾಗ? ಜಗದುತ್ಪತ್ತಿಗೆ ಮೊದಲೇ. ಗೊತ್ತಲ್ಲ ನಮ್ಗೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಿಂದ ಬರೆಯಲ್ಪಟ್ಟಂತ ಮಾತು. ನಾವು ನಿರ್ದೋಷಿಗಳು, ಆ ಪಾಪವಿಲ್ಲದವರು, ಪರಿಶುದ್ಧರು, ನಿರ್ದೋಷಿಗಳಾಗಿರಬೇಕೆಂಬುದಾಗಿ ನಮ್ಮನ್ನು ಆರಿಸಿಕೊಂಡಂತ ದೇವರು ಯಾವಾಗ ಆರಿಸಿಕೊಂಡಿದ್ದಾನೆ ಅಂತಂದ್ರೆ, ಭೂಮಿ ಹುಟ್ಟುವುದಕ್ಕಿಂತ ಮೊದಲು, ಆಕಾಶ ಹುಟ್ಟುವುದಕ್ಕಿಂತ ಮೊದಲು, ಈ ಸರ್ವ ಸೃಷ್ಟಿ ಕಣ್ಣು ಮುಂದೆ ಕಾಣುತ್ತಿರುವಂತೆ ಈ ಯಾವುದು ಉಂಟಾಗುವುದಕ್ಕೆ ಮೊದಲು, ನಿನಗೆ ನನಗೆ ಈ ದೇಹವು ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ದೇವರು ನಿಮ್ಮ ನಿಮಿತ್ತ ಪ್ರಣಾಳಿಕೆ ಉಳ್ಳವರಾಗಿದ್ದಾರೆ. ಮತ್ತೆ ಯೇಸು ಕ್ರಿಸ್ತರವರ ಮೇಲೆ ಜವಾಬ್ದಾರಿ, ಯೇಸು ಕ್ರಿಸ್ತರವರ ಮೇಲೆ ಒಂದು ಪ್ರಣಾಳಿಕೆ, ಯೇಸು ಕ್ರಿಸ್ತರವರ ಮೇಲೆ ಒಂದು ಉದ್ದೇಶ ಇಟ್ಟುಕೊಂಡು ಯೇಸು ಸ್ವಾಮಿಯನ್ನು ದೇವರು ಈ ಭೂಮಿಯ ಮೇಲೆ ಕಳಿಸಿರುವಾಗ ಪ್ರಿಯರೇ, ನಮ್ಮನ್ನು ದೇವರು ಯಾವ ಪ್ರಣಾಳಿಕೆ, ಯಾವ ಉದ್ದೇಶ, ಯಾವ ಆಲೋಚನೆ ಇಲ್ದಿರ ಸುಮ್ಮನೆ ಹಾಗೆ ಕಳಿಸಿದಾರೆ ಅಂತಂದ್ರೆ, ನೋ ಸರ್, ಹಿ ಹ್ಯಾಸ್ ಮೇಡ್ ಎ ಪ್ಲಾನ್ ಫಾರ್ ಯು. ದೇವರಿಗೆ ನಿಮ್ಮ ಮೇಲಿರುವಂತ ಆಲೋಚನೆ ಅದು ಹಿತವಾದ ಆಲೋಚನೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ಅದು ಹಿತವಾದ ಆಲೋಚನೆ ಹೊರತು ಅಹಿತವಾದ ಆಲೋಚನೆ ಅಲ್ಲ. ಅದು ಶ್ರೇಷ್ಠವಾದ ಆಲೋಚನೆ ಹೊರತು ಬೆಲೆ ಇಲ್ಲದೆ ಇರುವಂತ ಆಲೋಚನೆ ಅಲ್ಲ. ಶ್ರೇಷ್ಠವಾದ ಆಲೋಚನೆ, ಶ್ರೇಷ್ಠವಾದ ಪ್ರಣಾಳಿಕೆ, ಉನ್ನತೋನ್ನತವಾದಂತ ಲೋಕವನ್ನ ಕೊಡುವುದಕ್ಕೆ ದೇವರು ಸಿದ್ಧರಾಗುತ್ತಿರುವಾಗ ಪ್ರಿಯರೇ, ನಾವು ಆ ಲೋಕವನ್ನ ಸಂಪಾದಿಸಿಕೊಳ್ಳುವುದಕ್ಕೆ, ಆ ದೇವರ ಸಂಕಲ್ಪವನ್ನ ನೆರವೇರಿಸುವುದಕ್ಕೆ ಏನ್ ಮಾಡ್ತಿದ್ದೇವೆ? ಯೇಸು ಕ್ರಿಸ್ತರವರು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಪ್ರಾಣ ಕೊಡಬೇಕಾಗಿತ್ತು. ಯೇಸು ಕ್ರಿಸ್ತರವರು ದೇವರ ಆಲೋಚನೆಯನ್ನ ನೆರವೇರಿಸುವುದಕ್ಕೆ ತನ್ನ ಜೀವ ಕೊಡಬೇಕಾಗಿತ್ತು. ಪೆಟ್ಟುಗಳನ್ನ ತಿನ್ನಬೇಕಾಗಿತ್ತು, ಅವಮಾನಗಳನ್ನ ಸಹಿಸಿಕೊಳ್ಳಬೇಕಾಗಿತ್ತು, ನೋವುಗಳನ್ನ ಸಹಿಸಿಕೊಳ್ಳಬೇಕಾಗಿತ್ತು. ತನ್ನ ಮೂಲಕವಾಗಿ ಬದುಕುತ್ತಿರುವಂತ ಜನರು, ತನ್ನ ಮೂಲಕವಾಗಿ ಉಸಿರಾಡುತ್ತಿರುವಂತ ಮನುಷ್ಯರು, ನರಮಾತ್ರರು, ನಿಮಿತ್ತ ಮಾತ್ರರು ಆತನನ್ನ ಹೇಳನೆ ಮಾಡುತ್ತಿದ್ದರ ಹೇಳನೆಯನ್ನ ಸಹಿಸಿಕೊಳ್ಳಬೇಕಾಗಿತ್ತು. ಆತನನ್ನ ಮುಖದ ಮೇಲೆ ಗುದ್ದುತ್ತಿರಬೇಕಾದ್ರೆ ಆ ನೋವನ್ನ ಸಹಿಸಿಕೊಳ್ಳಬೇಕಾಗಿತ್ತು. ಉಗುಳಬೇಕಾದ್ರೆ ಆ ಸಂಕಟವನ್ನ ಸಹಿಸಿಕೊಳ್ಳಬೇಕಾಯಿತು. ತನ್ನ ಪ್ರಾಣವನ್ನ ತೆಗೆಯಬೇಕಾದರೂ ಕೂಡ ಸಹಿಸಿಕೊಳ್ಳಬೇಕಾಯಿತು. ತನ್ನ ಬಟ್ಟೆಯನ್ನು ಚೀಟಿ ಹಾಕುವಾಗ ಕೂಡ ತಾನು ಸಹಿಸಿಕೊಳ್ಳಬೇಕಾಯಿತು. ಇಷ್ಟೆಲ್ಲ ಸಹಿಸಿಕೊಂಡ್ರೇನೆ ಯೇಸು ಕ್ರಿಸ್ತರವರ ಮೇಲಿರುವಂತ ಪ್ರಣಾಳಿಕೆ ನೆರವೇರುವಂತದ್ದಾಗಿದೆ. ಪ್ರೇರೆ, ನಮ್ಮನ್ನು ಯೇಸು ಕ್ರಿಸ್ತನೇನು ಪ್ರಾಣ ತೆಗೆಯಬೇಕಾಗಿರುವಂತ ಪ್ರಾಣ ಕೊಡಿ ಎನ್ನುವ ಮಟ್ಟಿಗೆ ಈ ಸ್ಥಿತಿಗಳೇನಿಲ್ವಲ್ಲ. ನಿನ್ನ ಭಕ್ತಿಯ ಜೀವನವನ್ನ ಕಾಪಾಡಿ, ನೀನು ನನಗೋಸ್ಕರ ನಿಲ್ಲು. ನೀನು ಭಯಭಕ್ತಿ ಉಳ್ಳವನಾಗಿ ಜೀವಿಸು. ಹಗಲಿರುಳು ವಾಕ್ಯವನ್ನ ಧ್ಯಾನಿಸು. ನಿನ್ನ ಮೇಲೆ ನನಗೆ ಪ್ರಣಾಳಿಕೆ ಇದೆ, ನಿನ್ನ ಮೇಲೆ ನನಗೆ ಉದ್ದೇಶವಿದೆ. ಆ ಉದ್ದೇಶಕ್ಕೆ ತಕ್ಕಂತೆ ನೀನು ಬದುಕು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ಸಂಪೂರ್ಣವಾಗಿ ನೆರವೇರಿಸಿದ್ದೇನೆ. ನೀನ್ ಕೆಲಸ ಕೊಟ್ಟಿದ್ಯಾ ಸ್ವಾಮಿ? ನನಗೆ ಕೆಲಸವನ್ನ ಕೊಟ್ಟಿದ್ಯಾ? ನೀನು ನನಗೆ ಕೊಟ್ಟಂತ ಕೆಲಸವನ್ನ ನಾನು ಸಂಪೂರ್ಣವಾಗಿ ನೆರವೇರಿಸಿದ್ದೇನೆ. ನೀನು ನನಗೆ ಕೊಟ್ಟಂತ ಕೆಲಸವನ್ನ ನಾನು ಸಂಪೂರ್ಣವಾಗಿ ನೆರವೇರಿಸಿ ಭೂಮಿಯ ಮೇಲೆ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ದೇವರೇ ಎಂಬುದಾಗಿ ಯೇಸು ಕ್ರಿಸ್ತರವರು ಹೇಳ್ತಾರೆ ಪ್ರೇರೆ. ಪೌಲರವರು ಹೇಳುವಂತ ಒಂದು ಮಾತನ್ನ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ, ನಾವು ಆತನ ನಿರ್ಮಾಣ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಯ ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲು ನೇಮಿಸಿದನು. ನಮ್ಮ ಮೇಲೆ ಕಾರ್ಯಗಳಿದಾವಂತೆ ಪ್ರಿಯರೇ. ಕಾರ್ಯ ಅಂತಂದ್ರೆ ಇಟ್ಸ್ ಅನ್ ಆಕ್ಷನ್, ಅದು ಕೆಲಸ. ಕ್ರಿಯೆಗಳಿದಾವೆ, ಕಾರ್ಯಗಳಿದಾವೆ, ಕೆಲಸವಿದೆ. ಏನು ಕೆಲಸ? ಸತ್ಕಾರ್ಯಗಳು, ಸತ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು. ಯಾವುದು ಸತ್ಯ? ಸತ್ಯ ಯಾವುದು? ನಿನ್ನ ವಾಕ್ಯವೇ ಸತ್ಯ, ದೇವರ ವಾಕ್ಯವೇ ಸತ್ಯ, ದೇವರ ಮಾತುಗಳೇ ಸತ್ಯ, ಯೇಸು ಕ್ರಿಸ್ತರವರ ಮಾತುಗಳೇ ಸತ್ಯ ಪ್ರಿಯರೇ. ಒಂದು ದಿನ ಯೇಸು ಸ್ವಾಮಿನ ಎಲ್ಲರೂ ಬಿಟ್ಟು ಹೋಗ್ತಾರೆ. ಯೇಸು ಸ್ವಾಮಿ ಶಿಷ್ಯರನ್ನ ನೋಡಿ ಕೇಳ್ತಾರೆ, ನೀವು ಹೋಗ್ಬೇಕು ಅನ್ಕೊಂಡಿದೀರಾ? ಹೋಗಿ. ನಿಮಗೂ ಹೋಗ್ಬೇಕಂತ ಅಂದ್ಕೊಂಡ್ರೆ ಹೋಗಿ ಅಂತೇಳಿ ಯೇಸು ಸ್ವಾಮಿ ಹೇಳಿದಾಗ ಶಿಷ್ಯರು ಹೇಳುವಂತ ಮಾತು, ಸ್ವಾಮಿ ನಿಮ್ಮನ್ನು ಬಿಟ್ಟು ನಾವ್ ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ?
ನೀನೇ ನಿತ್ಯ ಜೀವ ಮಾತುಗಳುಳ್ಳವನು. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ನಿಮ್ಮನ್ನು ಬಿಟ್ಟರೆ ನಮಗೆ ಬೇರೆ ದಿಕ್ಕು ಯಾರಿದ್ದಾರೆ? ಪ್ರಿಯರೇ, ಈ ದಿನದಲ್ಲಿ ಪ್ರಿಯರೇ, ನಾವು ದೇವರ ಆಲೋಚನೆಗೆ ತಕ್ಕಂತೆ ಬದುಕ್ತಿದ್ದೇವಾ? ಮರಣ ನಮ್ಮ ಮುಂದೆ ಬಂದು ನಿಂತಾಗ, ಮರಣದ ಆ ಪರಿಸ್ಥಿತಿಗಳು ಸಂದರ್ಭ ನಮ್ಮ ಜೀವನದಲ್ಲಿ ಬಂದಾಗ ಪ್ರಿಯರೇ, ಧೈರ್ಯವಾಗಿ ನಾವು ಹೇಳಲಿಕ್ಕಾಗತ್ತೆ, ದೇವರೇ, ನೀ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿದ್ದೇನೆ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್. ನಾನು ನೆರವೇರಿಸಿದ್ದೇನೆ. ಈಗ ನನಗೆ ಧೈರ್ಯ, ಈಗ ನನಗೆ ಸಮಾಧಾನ, ಈಗ ನನಗೆ ನೆಮ್ಮದಿ, ಈಗ ನನಗೆ ಸಂತೋಷ, ಈಗ ನಾನು ನಿತ್ಯ ಜೀವಕ್ಕೆ ಸೇರುತ್ತೇನೆ. ಈಗ ನಾನು ಅಬ್ರಹಾಮನ ಎದೆಗೆ ಒರಗಿಕೊಳ್ಳುವಂತ ಸ್ಥಿತಿಗಳಲ್ಲಿ ನಾನು ಇರ್ತೇನೆ ಎಂಬುದಾಗಿ ಧೈರ್ಯವಾಗಿ ಹೇಳಲಿಕ್ಕಾಗತ್ತಾ ಪ್ರಿಯರೇ? ಒಮ್ಮೆ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ. ಅಷ್ಟು ಸುಲಭವಲ್ಲ ಈ ಜೀವನ, ಅಷ್ಟು ಸುಲಭವಲ್ಲ ಈ ಬದುಕು, ಅಷ್ಟು ಸುಲಭವಲ್ಲ ಪ್ರಿಯರೇ. ಅನೇಕ ಸಂಕಟಗಳನ್ನ ಸಹಿಸಿಕೊಳ್ಳಬೇಕಾಗಿದೆ, ಅನೇಕ ನೋವುಗಳನ್ನ ಸಹಿಸಿಕೊಳ್ಳಬೇಕು, ಅನೇಕ ಕಠಿಣವಾದಂತ ಮಾರ್ಗಗಳ ನಡುವೆ ನಾವು ನಡೆಯಬೇಕಾಗಿದೆ. ಯಾಕೆ ಅಂತಂದ್ರೆ, ನನ್ನ ಮಾರ್ಗ ಇಕ್ಕಟ್ಟಾದ ಮಾರ್ಗ, ವಿಶಾಲವಾದ ಮಾರ್ಗ ನನ್ನದಲ್ಲ, ನನ್ನದು ದೊಡ್ಡ ಮಾರ್ಗವಲ್ಲ. ಇಕ್ಕಟ್ಟಾದ ಮಾರ್ಗ, ಕಠಿಣವಾದ ಮಾರ್ಗ. ಆ ಮಾರ್ಗದಲ್ಲಿ ನೀನು ಪ್ರಯಾಣ ಮಾಡಬೇಕು, ಆ ಮಾರ್ಗದಲ್ಲಿ ನೀನು ಸಾಗಬೇಕು, ಆ ಮಾರ್ಗದಲ್ಲಿ ನೀನು ಮುಂದಕ್ಕೆ ಹೋಗಬೇಕು. ಆ ಮಾರ್ಗದಲ್ಲಿ ನೀನು ಹೋದಾಗಲೇ ನಿನಗೆ ಪರಲೋಕ, ಅಥವಾ ನಿನಗೆ ಪರಲೋಕವಿಲ್ಲ. ಅನೇಕರು ಪರಲೋಕಕ್ಕೆ ಹೋಗ್ಬೇಕಂತ ಅಂದ್ಕೊಳ್ತಾರಂತೆ ಪ್ರೇರ, ನಮ್ಮೆಲ್ಲ ಇರ್ತಾರ, ಪ್ರಪಂಚದಲ್ಲಿರುವಂತ ಅನೇಕ ಕ್ರೈಸ್ತರ ತರ. ವೆರಿ ಗುಡ್, ಇಟ್ಸ್ ಎ ವೆರಿ ಗುಡ್ ಡಿಸಿಷನ್. ಅನೇಕರು ಅಂದುಕೊಳ್ತಾರಂತೆ, ಆದ್ರೆ ಹೋಗುವಂತವ್ರು ಬಹಳ ಕಡಿಮೆ. ಏನಾಯ್ತಪ್ಪ ಅಂತಂದ್ರೆ, ಮೊದಲಿನವರು ಕಡೆಯವರಾಗ್ಬಿಟ್ಟಿದ್ದಾರೆ, ಕಡೆಯವರು ಮೊದಲಿನವರಾಗ್ಬಿಟ್ಟಿದ್ದಾರೆ, ಮೊದಲಿನವರು ಕಡೆಯವರಾಗ್ಬಿಟ್ಟಿದ್ದಾರೆ. ಯಾಕೆ? ಮೊದಲಿದ್ದ ಭಕ್ತಿಯನ್ನ ಬಿಟ್ಟುಬಿಟ್ಟಿದ್ದಾರೆ, ಮೊದಲಿದ್ದ ವಿಶ್ವಾಸವನ್ನ ಬಿಟ್ಟುಬಿಟ್ಟಿದ್ದಾರೆ, ಮೊದಲಿದ್ದಂತ ನೀತಿಯನ್ನ ಬಿಟ್ಟುಬಿಟ್ಟಿದ್ದಾರೆ, ಮೊದಲಿದ್ದ ದೇವರ ಮೇಲಿದ್ದಂತ ಆಸಕ್ತಿಯನ್ನ ಬಿಟ್ಟುಬಿಟ್ಟಿದ್ದಾರೆ. ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ ಅವರ ಪರಿಸ್ಥಿತಿ? ಕಡೆಯವರು ಪ್ರೇರೆ. ಭೂಮಿ ಮೇಲೆ ನಾವು ಕಡೆಯವರಾಗಿದ್ದೇವೆ ಅಂತಂದ್ರೆ, ಪರಲೋಕದಲ್ಲೂ ಕೂಡ ಕಡೆಯವರೇ ಪ್ರೇರೆ. ದೇವರು ಸಭೆಗೆ, ದೇವರು ಚರ್ಚ್ಗೆ ಕೊಟ್ಟಿರುವಂತ ಆಧಿಕ್ಯತೆಯನ್ನ ಗೊತ್ತಾ? ನೀನು ಭೂಮಿಯ ಮೇಲೆ ಏನನ್ನ ಬಂಧಿಸುತ್ತೀಯೋ ಅದು ಪರಲೋಕದಲ್ಲಿ ಕೂಡ ಮುಚ್ಚಲ್ಪಡುತ್ತೆ. ನೀನು ಭೂಮಿಯ ಮೇಲೆ ಏನ್ ತೆಗಿತೀಯ ಅದು ಪರಲೋಕದಲ್ಲಿ ತಿಳಿಬಿಡುತ್ತೆ. ದಟ್ ಈಸ್ ದ ಅಥಾರಿಟಿ ಐ ಆಮ್ ಗಿವಿಂಗ್ ಟು ಯು. ದಟ್ ಈಸ್ ದ ಅಥಾರಿಟಿ ಆಫ್ ಚರ್ಚ್. ಅದು ದೇವರು ಸಭೆಗೆ ಕೊಟ್ಟಿರುವಂತ ಅಧಿಕಾರ. ಅಂತ ಶ್ರೇಷ್ಠವಾದಂತ ಅಧಿಕಾರವನ್ನ ತೆಗೆದುಕೊಂಡಂತ ಸಭೆಯಲ್ಲಿ ಪ್ರಿಯರೇ, ಮೊದಲಿನವರ ಕಡೆಯವರ? ಬ್ರದರ್, 20 ವರ್ಷದಿಂದ ಐ ವಾಸ್ ದ ಓನ್ಲಿ ಪರ್ಸನ್ ಹೂ ಸ್ಟಾರ್ಟೆಡ್ ದಿಸ್ ಚರ್ಚ್. ನಾನು 20 ವರ್ಷದ ಮೊದಲು ಏನ್ ಮಾಡಿದೆ ಗೊತ್ತಾ ಈ ಚರ್ಚ್ಗೋಸ್ಕರ? ನಾನು 20 ವರ್ಷದ ಮೊದಲು ಹೇಗೆ ಪ್ರಾರ್ಥನೆ ಮಾಡ್ತಿದ್ದೆ ಗೊತ್ತಾ? ಹೇಗೆ ಸೇವೆ ಮಾಡಿದೆ ಗೊತ್ತಾ ಬ್ರದರ್? ವೆರಿ ಗುಡ್, ಅಪ್ರಿಶಿಯೇಟೆಡ್. ಇವಾಗ ಏನ್ ಮಾಡ್ತಿದ್ದೀರಾ ಸರ್? ಅವಾಗೆಲ್ಲ ಮಾಡ್ಬಿಟ್ನಲ್ಲ, ಇವಾಗ ಏನ್ ಮಾಡೋದಿಲ್ಲ. ಹೆಂಗೆ ಗೊತ್ತಾ? ಎಲ್ಲ ಮಾಡ್ಬಿಟ್ಟೆ ಅವಾಗ, ಇವಾಗ ಏನ್ ಮಾಡೋದಿಲ್ಲ. ಇವಾಗ ನನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೂಪರ್ವಿಷನ್ ಮಾಡ್ತಿರ್ತೇನೆ. ಸೂಪರ್ವೈಸರ್ ನಾನು ಇವಾಗ. ಅವಾಗ ವರ್ಕರು, ಇವಾಗ ಸೂಪರ್ವೈಸರು. ಓ, ದೇವ್ರ ಆ ಲೆಕ್ಕ ತಗೊಳ್ಳೋದಿಲ್ವಲ್ಲ. ನೀನ್ ಕೂಲಿ ಮಾಡ್ಲೇಬೇಕು, ಆ ಕೂಲಿ ಲೆಕ್ಕನೇ ದೇವ್ರು ತಗೊಳ್ಳೋದು. ನೀನ್ ಎಷ್ಟು ಕೂಲಿ ಮಾಡಿದ್ಯಾ ಆ ಲೆಕ್ಕನೇ. ಇವಾಗ ನಾನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ತೇನೆ, ಅದಕ್ಕೆ ದೇವ್ರೇ ನಾನು ಅವಾಗ ಮಾಡಿಲ್ವಾ 20 ವರ್ಷದ ಮೊದ್ಲು ಅಂತಂದ್ರೆ ಆಗೋಯ್ತದು. ಆ ನೋಟ್ ಬ್ಯಾನ್ ಆಗೋಯ್ತು, ಆ ನೋಟ್ ಇನ್ನು ಯೂಸ್ ಆಗಲ್ಲ. ಹೊಸ ನೋಟ್ ಬಂದೈತೆ. ಏನ್ ಸ್ವಾಮಿ ಹೊಸ ನೋಟ್? ನನಗ್ ಗೊತ್ತಿರ್ಲಿಲ್ವಲ್ಲ. ಹೊಸ ನೋಟ್ ಏನೋ ಗೊತ್ತಾ? ಕಡೆಯವರೆಗೂ ಸಹಿಸಿಕೊಳ್ಳುವವನೇ ನಿತ್ಯ ಜೀವಕ್ಕೆ ಸೇರುತ್ತಾನೆ. ಹೌದಾ? ನನಗ್ ಗೊತ್ತಿರ್ಲಿಲ್ವಲ್ಲ. ಮೊದಲನೇವ್ರು ಕಡೆಯವ್ರಾಗ್ತಾರೆ, ಕಡೆಯವರು ಮೊದಲನೇವ್ರಾಗ್ತಾರೆ. ಕೇಳಿದೆ ಮತ್ತ? ಕೇಳಿದ್ದೇನೆ ಸ್ವಾಮಿ, ಅನೇಕ ಸಾರಿ ಹೇಳ್ತಿದ್ರು ನಮ್ಮ ಪಾಸ್ಟ್ರು. ಮತ್ ಅರ್ಥ ಆಗಿಲ್ವಾ? ನನ್ನದು ಅಂತ ನನ್ಗೆ ಅರ್ಥ ಆಗಿಲ್ಲ ಸ್ವಾಮಿ. ಯಾಕೆ ಗೊತ್ತಾ? 20 ವರ್ಷದ ಮೊದ್ಲು ಮಾಡಿದ್ನಲ್ಲ, ಆ ಗರ್ವ, ಅಹಂಕಾರ ಅದೆಲ್ಲ ನನ್ ಮನಸ್ಸಲ್ಲಿತ್ತು. ಅದಕ್ಕೆ ನನಗೆ ಈ ವಾಕ್ಯಗಳು ಅರ್ಥ ಆಗಿಲ್ಲ. ಪ್ರಿಯರೇ, ದೇವರಿಗೆ ನಮ್ಮ ಮೇಲೆ ಕೆಲಸವಿದೆ ಪ್ರಿಯರೇ. ಬೆಳೆಯು ಬಹಳವಿದೆ. ಸುವಾರ್ತೆ ತಲುಪದೇ ಇರುವಂತ ಜನರು ಅನೇಕರಿದ್ದಾರೆ. ಸುವಾರ್ತೆ ತಲುಪದೇ ಇರುವಂತ ಕುಟುಂಬಗಳು ಅನೇಕವಿದಾವೆ. ದೇವರ ವಾಕ್ಯ, ಯೇಸು ಸ್ವಾಮಿಯ ಮಾತುಗಳು ತಿಳಿಯದೆ ತಮ್ಮ ಪ್ರಾಣಗಳನ್ನ ಕಳ್ಕೊಂಡು ಜೀವನದ ಪರಮಾರ್ಥವನ್ನ ತಿಳಿಯದೆ ವ್ಯರ್ಥವಾಗಿ ಬದುಕುತ್ತಿರುವಂತವರು ಅನೇಕರಿದ್ದಾರೆ ಪ್ರಪಂಚದಲ್ಲಿ.
ಅಷ್ಟು ದೂರ ಬೇಡ. ನಮಗ್ ಗೊತ್ತಿರುವಂತವ್ರು ಅನೇಕರಿದ್ದಾರೆ. ಏನ್ ಮಾಡ್ತಿದ್ದೇವೆ ನಾವು? ಏನ ಜವಾಬ್ದಾರಿ, ಏನ ಕೆಲಸ? ನಿನಗೆ ನನಗೆ ದೇವರು ಕೊಟ್ಟಂತ ಕೆಲಸ ಏನೋ ಗೊತ್ತಾ ಪ್ರೇಯರೇ? ಓವರ್ ಆಲ್ ನೀನ್ ಹೇಗೆ ಮಾಡು, ಹಾಡಾಡ್ತೀಯ ಹಾಡು, ವಾಕ್ಯ ಹೇಳ್ತೀಯ ಹೇಳು, ವಾಕ್ಯ ಓದ್ತೀಯ ಓದು, ನೀನ್ ಏನೇ ಮಾಡಿದ್ರು ಕೂಡ ಓನ್ಲಿ ಒನ್ ವರ್ಕ್ ಯು ಹ್ಯಾವ್ ಟು ಡೂ. ಏನದು? ಸುವಾರ್ತೆ ಸಾರು. ಸುವಾರ್ತೆ ಸಾರು. ಸುವಾರ್ತೆ ಸಾರ್ಲಿಕ್ಕೆ ನಿನ್ನಿಂದ ಆಗಲ್ವಾ? ಕಾಂಟ್ ಯು ಏಬಲ್ ಟು ಪ್ರೀಚ್? ಸುವಾರ್ತೆ ಸಾರ್ಲಿಕ್ಕೆ ನಿಂದ ಆಗಲ್ವಾ? ಸಾರುವವರಿಗೆ ಸಾಥಾದ ಕೊಡು. ಸಾರುವವರಿಗೆ ಸಹಾಯ ಮಾಡು. ಸಾರುವವರಿಗೆ ಬೆಂಬಲವಾಗಿ ನೀನು ನಿಲ್ಲು. ಸಚ್ ಎ ಬ್ಲೆಸ್ಸಿಂಗ್. ಎಷ್ಟೋ ಅದ್ಭುತವಾದಂತ ಕ್ರಿಯೆ ಅಂತಂದ್ರೆ ಪ್ರಿಯರೇ. ಎಸ್, ಏನ್ ಮಾಡ್ತಿದ್ದೇವೆ ನಾವು? ಏನ್ ಮಾಡ್ತಿದ್ದೇವೆ ನಾವು? ನಿಜವಾಗ್ಲೂ ಪ್ರಿಯರೇ, ಏನಾದ್ರೂ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಈ ಜೀವನಕ್ಕೆ ಅರ್ಥವಿರಲ್ಲ. ಮಾಡಿಲ್ಲ ಅಂತಂದ್ರೆ ಈ ಬದುಕಿಗೆ ಅರ್ಥವಿರಲ್ಲ. ಯೇಸು ಕ್ರಿಸ್ತರವರ 2ನೇ ಬರೋಣ ಯಾವಾಗ ಬರುತ್ತಂತ ದೇವರು ಹೇಳಿದ್ದಾರೆ? ಯಾವಾಗ ಬರುತ್ತೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ? ಇಂಥ ಟೈಮು, ಇಂಥ ಡೇಟು, ಇಂಥ ಸಿಚುವೇಶನ್ ಅಲ್ಲಿ ನಾನು ಬರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾರ? ನೋ. ನಾನು ಯಾವಾಗ ಬರ್ತೇನೋ ನನಗೆ ಗೊತ್ತಿಲ್ಲ. ಕಳ್ಳನು ಬಂದ ಹಾಗೆ ನಾನು ಬರ್ತೇನೆ. ಈವನ್ ಐ ಡೋಂಟ್ ನೋ ವೆನ್ ಐ ಆಮ್ ಗೋಯಿಂಗ್ ಟು ಕಮ್. ನನಗೆ ಗೊತ್ತಿಲ್ಲ ನಾನು ಯಾವಾಗ ಬರ್ತೇನೆ ಅಂತ. ಯಾಕಪ್ಪ? ತಂದೆ ಚಿತ್ತದಲ್ಲಿದ್ದಾವೆ, ತಂದೆ ಕೈಗಳಲ್ಲಿದ್ದಾವೆ. ಏನು? ಕಾಲಗಳು, ಸಮಯಗಳು ಎಲ್ಲವೂ ಕೂಡ ತಂದೆ ಕಂಟ್ರೋಲ್ ಅಲ್ಲಿ ಇದಾವೆ. ಯಾವಾಗ ತಂದೆ ಕಳಿಸ್ತಾರ ಅವಾಗ ನಾನು ಬರ್ಬೇಕು. ಮೊದಲನೇ ಬರೋದಲ್ಲೂ ಕೂಡ ಹೋಗು ಮಗನೇ ಅಂದಾಗ ನಾನು ಬಂದೆ, ಬಾ ಅಂದಾಗ ನಾನು ಹೋದೆ. ಮತ್ತೆ ನನ್ನನ್ನ ಹೋಗು ಎಂಬುದಾಗಿ ಯೇಸು ದೇವರು ಯಾವಾಗ ಹೇಳ್ತಾರ ಅವಾಗ್ಲೇ ನಾನು ಬರ್ತೇನೆ. ಅದುವರೆಗೂ ನಿಮ್ಮೊಂದಿಗೆ ಇರೋದಕ್ಕೆ ಪರಿಶುದ್ಧಾತ್ಮನ ನಾನು ಕೊಡ್ತೇನೆ, ಪವಿತ್ರಾತ್ಮನ ನಾನು ಕೊಡ್ತೇನೆ. ನಾನು ಬರುವುದರೊಳಗಾಗಿ ನಿಮ್ಮಲ್ಲಿ ಭಕ್ತಿ ನಾನು ಕಾಣ್ತೇನಾ? ನಿಮ್ಮಲ್ಲಿ ವಿಶ್ವಾಸ ನಾನು ಕಾಣ್ತೇನಾ? ನಿಮ್ಮಲ್ಲಿ ವಿಧೇಯತೆ ನಾನು ಕಾಣ್ತೇನಾ? ಐ ಡೌಟ್ ಮೈ ಸೆಲ್ಫ್. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಜೀವನದಲ್ಲಿ ನನಗಿರುವಂತ ದೊಡ್ಡ ಪ್ರಶ್ನೆ ಏನಂತಂದ್ರೆ, ನಾನು ಮತ್ತೆ ಬರುವುದರೊಳಗಾಗಿ ನಿಮ್ಮಲ್ಲಿ ಎಷ್ಟು ಮಂದಿ ಉಳಿತಾರೋ ನನಗೆ ಗೊತ್ತಿಲ್ಲ, ಎಷ್ಟು ಮಂದಿ ನಿಲ್ತಾರೋ ನನಗೆ ಗೊತ್ತಿಲ್ಲ. ಯಾಕೆ ಸ್ವಾಮಿ? ಏನಾಯ್ತು ಸ್ವಾಮಿ ಅಂತಂದ್ರೆ, ಕೆಲಸ ಮಾಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಕೆಲಸ ಮಾಡುವವರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಕೆಲಸ ಮಾಡೋರು ಇದ್ರು ಕೂಡ ಕೆಲಸ ಸರಿಯಾಗಿ ಮಾಡ್ತಿಲ್ಲ. ಇದಾರೆ, ಕೆಲ್ಸಕ್ಕೆ ಬಂದಿದ್ದಾರೆ, ಕೆಲ್ಸಕ್ಕೋಸ್ಕರ ನಿಂತಿದ್ದಾರೆ, ನಾನು ಕೆಲಸ ಮಾಡ್ತೇನೆ ಎಂಬುದಾಗಿ ಆಸಕ್ತಿಯಿಂದ ಬಂದ್ರು ಮೊದಲು. ಇವಾಗ ಅವ್ರ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಗೊತ್ತಾ? ಮೊಂಡಾಗಿರುವಂತ ಕತ್ತಿ ಹೇಗಾದ್ರೆ ಕೊಯ್ಲಿಕ್ಕೆ ಯೂಸ್ ಆಗಲ್ವೋ, ಮೊಂಡಾಗಿರುವಂತ ಹೃದಯಗಳು ದೇವರಿಗೂ ಕೂಡ ಪ್ರಯೋಜನಕರವಾಗಿರುವುದಿಲ್ಲ ಪ್ರಿಯರೇ. ಮೊಂಡಾಗಿರುವಂತ ಕತ್ತಿ ನಮ್ಮ ಮನೆಯಲ್ಲೇ ನಾವ್ ಇಟ್ಕೊಳ್ಳೋದಕ್ಕೆ ಇಷ್ಟ ಪಡ್ದಿರಾ? ಅದನ್ನ ಒಂದು ಬಿಸಾಡಿದ್ರು ಬಿಸಾಡ್ತೇವೆ, ಅಥವಾ ಅದನ್ನ ಶಾರ್ಪ್ ಮಾಡೋದಕ್ಕಾದ್ರೂ ಪ್ರಯತ್ನಿಸ್ತೇವೆ. ದೇವರ ಬಳಿಗೆ ಬರಬೇಕಾದ್ರೆ ನಿಮ್ಮ ಜೀವನ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಸುವಾರ್ತೆ ಸಾರ್ತಿದ್ವಿ ಕಂಡವ್ರಿಗೆ. ಆಸಕ್ತಿ, ಆ ಫೈರ್ ಇತ್ತು ನಮ್ಮಲ್ಲಿ. ಇವಾಗ ಏನಾಗ್ಬಿಟ್ಟಿದೆ ಆ ಫೈರ್ ಗೊತ್ತಾ? ತಣ್ಣಗಾಗ್ಬಿಟ್ಟಿದೆ, ಕಾಣದೇ ಆಗ್ಬಿಟ್ಟಿದೆ, ಮೊಂಡಾಗ್ಬಿಟ್ಟಿದೆ ಪ್ರಿಯರೇ, ಮೊಂಡಾಗ್ಬಿಟ್ಟಿದೆ. ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗ್ತಿಲ್ಲ ದೇವರಿಗೋಸ್ಕರ. ಅದಕ್ಕೆ ನಾವು ನಿಲ್ಲಿಕ್ಕಾಗ್ತಿಲ್ಲ ದೇವರಿಗೋಸ್ಕರ. ಅದಕ್ಕೆ ನಾವು ಬದುಕ್ಲಿಕ್ಕಾಗ್ತಿಲ್ಲ ದೇವರಿಗೋಸ್ಕರ. ಅದಕ್ಕೆ ನಾವು ಮಾಡ್ಲಿಕ್ಕಾಗ್ತಿಲ್ಲ ಆತನ ಸೇವೆ. ಏನ್ ಮಾಡ್ತಿದ್ದೇವೆ ಪ್ರಿಯ? ಏನ್ ಮಾಡ್ತಿದ್ದೇವೆ ದೇವರಿಗೋಸ್ಕರ? ದೇವರು ಯೇಸು ಕ್ರಿಸ್ತರವರು 2ನೇ ಬರೋಣದಲ್ಲಿ ಒಂದ್ ವೇಳೆ ಬಂದು, ಮಗನೇ ಮಗಳೇ 50 ವರ್ಷ ಆಯುಷ್ಕಾಲ ಕೊಟ್ಟೆ, 60 ವರ್ಷ ಆಯುಷ್ಕಾಲ ಕೊಟ್ಟೆ, 40 ವರ್ಷ ಕೊಟ್ಟೆ, ನಿನಗೆ ಏನ್ ಮಾಡಿದ್ಯಾ ನೀನು ಅಂತ ಕೇಳಿದಾಗ ಪ್ರಿಯರೇ, ಕೈ ಕಟ್ಕೊಂಡು ತಲೆ ಬಗ್ಸ್ಕೊಂಡು ನಿಂತ್ಕೋಬೇಕಂತ ಅಂದ್ಕೊಂಡಿದ್ದೇವ? ಕೈ ಕಟ್ಕೊಂಡು ತಲೆ ಬಗ್ಸ್ಕೊಂಡು, ಸ್ವಾಮಿ ಐ ಹ್ಯಾವ್ ನೋ ಆನ್ಸರ್, ನನ್ನ ಹತ್ರ ಉತ್ತರ ಇಲ್ಲ ನಿನಗೆ ಕೊಡ್ಲಿಕ್ಕೆ ಅಂತೇಳಿ ಆ ರೀತಿ ನಿಂತ್ಕೊಳ್ಬೇಕಾ? ಹಾಗ ನಿಂತ್ಕೊಳ್ಬೇಕೆಂಬುದಾಗಿನ ಈ ಜೀವನ ದೇವರು ನಮಗೆ ಕೊಟ್ಟಿರುವಂತದ್ದು. ಹಾಗೆ ನಿಂತ್ಕೊಳ್ಳೋದಕ್ಕೇನ ಈ ಜೀವನ, ಈ ಉಸಿರು ದೇವರು ನಮಗೆ ಕೊಟ್ಟಿರೋದು ಪ್ರಿಯರೇ. ಈ ಮಾತುಗಳು ಅನ್ಯ ಜನರಿಗೆ, ಹೊರಗಿನವರಿಗೆ ಅದು ಆಶ್ಚರ್ಯಕರವಾಗಿರಬಹುದು ಅಥವಾ ಹುಚ್ಚು ಮಾತಾಗಿರಬಹುದು ಪ್ರಿಯರೇ. ಬಟ್ ಆ ಮಾತುಗಳು ನಮಗೂ ಕೂಡ ಒಂದು ವೇಳೆ ಹುಚ್ಚು ಮಾತಾಗಿ ಅನಿಸ್ತಿದ್ರೆ, ವಿ ಹ್ಯಾವ್ ಟು ಥಿಂಕ್ ಒನ್ಸ್ ಅಗೈನ್. ಆ ಮಾತುಗಳು ನಮಗೂ ಕೂಡ ಲೈಟ್ ಆಗಿ, ಈಸಿಯಾಗಿ
ಓಕೆ, ಇವ್ರು ಹೇಳ್ತಿರ್ತಾರೆ ಹೀಗೆ, ಎಷ್ಟೋ ಜನ ಹೇಳಿದ್ದಾರೆ ಅದ್ ಹಂಗೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಟೇಕ್ ಇಟ್ ಈಸಿ ಅಂತಂದ್ರೆ ಆ ರೀತಿ ಇದ್ರೆ ಪ್ರಿಯರೇ, ನಮ್ಮಲ್ಲಿ ಇನ್ನೂ ದೇವರ ಕೆಲಸ ಮಾಡ್ತಿಲ್ಲ. ನಮ್ಮಲ್ಲಿ ಕೇಳ್ತಿರುವಂತ ವಾಕ್ಯಗಳು ಇಟ್ಸ್ ನಾಟ್ ವರ್ಕಿಂಗ್. ಇಟ್ಸ್ ನಾಟ್ ವರ್ಕಿಂಗ್. ಸುಮ್ಮನೆ ಹೇಳ್ತಿದ್ದೇವಷ್ಟೇ, ಸುಮ್ಮನೆ ಮಾತನಾಡ್ತಿದ್ದೇವಷ್ಟೇ, ಸುಮ್ಮನೆ ಏನೋ ಮಾಡ್ತಿದ್ದೇವಷ್ಟೇ, ಸುಮ್ಮನೆ ಏನೋ ಬರ್ತಿದ್ದೇವಷ್ಟೇ. ಅಷ್ಟೇ ಬಿಟ್ರೆ ನಮ್ಮಲ್ಲಿ ಬೇರೆ ಉದ್ದೇಶವೇನೂ ಇಲ್ಲ ಪ್ರಿಯರೇ. ನಾವು ದೇವರಿಗೋಸ್ಕರ ಬಲವಾಗಿ ದೃಢವಾಗಿ ನಿಲ್ಲಬೇಕಲ್ವಾ? ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಪ್ರಾಣ ಹೋಗುತ್ತಿರುವಂತ ಪರಿಸ್ಥಿತಿ, ಇನ್ನೇನು ನನ್ನ ಪ್ರಾಣ ಹೋಗುತ್ತೆ, ಇನ್ನೇನು ನನ್ನ ರಕ್ತವೆಲ್ಲ ನನ್ನ ದೇಹದಿಂದ ಹೋಗ್ಬಿಟ್ಟಿದೆ, ನನ್ನ ಉಸಿರು ನಿಂತೋಗುತ್ತೆ ಎಂಬ ಪರಿಸ್ಥಿತಿ ಗೊತ್ತಾದಾಗ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಹೇಳ್ತಿರುವಂತ ಮಾತು, ತೀರಿತು, ಕಂಪ್ಲೀಟೆಡ್. ಈ ದಿನ ಪ್ರಿಯರೇ, ಯೇಸು ಕ್ರಿಸ್ತರವರಿಗೆ ಏನ್ ಮಾಡ್ಬೇಕೆನ್ನುವಂತ ಒಂದು ಟೆಕ್ಸ್ಟ್ ಬುಕ್ ಇತ್ತು. ಅಂದ್ರೆ ಏನ್ ಮಾಡ್ಬೇಕು, ಹೇಗ್ ಬದುಕಬೇಕು. ನಿನ್ನ ರಾಜನು ಕತ್ತೆಯ ಮೇಲೆಯೂ ಪ್ರಾಯದ ಕತ್ತೆ ಮರಿಯ ಮೇಲೆ ಹತ್ತಿಕೊಂಡು ನಿನ್ನ ರಾಜನು ಸಮಾಧಾನಕರನಾಗಿ ಬರ್ತಾನೆ, ಶಾಂತ ಮನಸ್ಸುಳ್ಳವನಾಗಿ ಬರ್ತಾನೆ. ಪ್ರವಾದನೆ ಅದು ಮೊದಲೇ ಬರೆಯಲ್ಪಟ್ಟಿದೆ. ಆ ಬರೆಯಲ್ಪಟ್ಟಿರುವಂತ ದೇವರ ಪ್ರವಾದನೆ ಪ್ರಣಾಳಿಕೆಗೆ ತಕ್ಕಂತೆ ಯೇಸು ಸ್ವಾಮಿ ಬದುಕಬೇಕಾಯ್ತು. ಮಾಡಿದ್ದಾರೆ ಪ್ರಿಯರೇ. ಶಿಲುಬೆ ಮೇಲೆ ನನ್ನನ್ನ ಹೊಡಿತಾರೆ, ನನಗೆ ಪೆಟ್ಟುಗಳನ್ನ ಮಾಡ್ತಾರೆ, ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಈ ಮಾತುಗಳೆಲ್ಲ ನನಗೆ ನೆರವೇರಬೇಕು ಅಂತಂದ್ರೆ ನೆರವೇರಿಸಬೇಕು. ನಾನು ನನ್ನ ದೇಹವನ್ನ ಸಮರ್ಪಿಸಿಕೊಳ್ಳಬೇಕು. ನನಗೆ ನೀರಡಿಕೆ ಆಗಿದೆ, ಪ್ರವಾದನೆ ಹೇಳಬೇಕು. ಪ್ರೇರೆ, ಯೇಸು ಕ್ರಿಸ್ತರಿಗೆ ಹ್ಯಾಸ್ ಹಿಸ್ ಓನ್ ಟೆಕ್ಸ್ಟ್ ಬುಕ್. ಯೇಸು ಕ್ರಿಸ್ತರು ಒಂದು ಬೈಲ ಇದೆ, ಆ ಟೆಕ್ಸ್ಟ್ ಬುಕ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಾಟ್ ಈಸ್ ಯುವರ್ ಟೆಕ್ಸ್ಟ್ ಬುಕ್? ವಾಟ್ ಈಸ್ ಯುವರ್ ಕಾಲ್? ವಾಟ್ ಈಸ್ ಯುವರ್ ವರ್ಕ್? ನಮ್ಮ ಕರೆವಿಕೆ ಏನು? ನಮ್ಮ ಕೆಲಸವೇನು? ನಮ್ಮ ಆಲೋಚನೆ ಏನು? ನಮ್ಮ ಜವಾಬ್ದಾರಿ ಏನು? ಮನೆಯಲ್ಲಾದ್ರೆ ಜವಾಬ್ದಾರಿ, ದೇವರಲ್ಲಾದ್ರೆ ದರ್ ಇಸ್ ನೋ ರೆಸ್ಪಾನ್ಸಿಬಿಲಿಟಿ. ಮನೆಯಲ್ಲಾದ್ರೆ ಜವಾಬ್ದಾರಿ, ಮನೆಯಲ್ಲಾದ್ರೆ ಇದು ಕಷ್ಟ, ಇದು ಸಂಕಟ, ಇದು ಸಾಲ, ಇದೆಲ್ಲ ನಮಗ್ ಅರ್ಥ ಆಗ್ತಿರುತ್ತೆ. ಆದ್ರೆ ದೇವರಲ್ಲಿ ಇವೆಲ್ಲ ನಮಗ್ ಅರ್ಥ ಆಗಲ್ಲ. ಅವ್ರಿಗೇನ್ ಬಿಡಿ, ಅವ್ರು ಚೆನ್ನಾಗಿದ್ದಾರೆ. ಹೀಗೆ ಇಂಥ ಮಾತುಗಳು. ಅವ್ರಿಗೇನ್ ಬಿಡಿ, ದೇ ಆರ್ ಡೂಯಿಂಗ್ ವೆರಿ ವೆಲ್. ನೋ ಸರ್, ಅದು ಕಾಣುವಷ್ಟು ಸುಲಭವಲ್ಲ, ಹೇಳುವಷ್ಟು ಸುಲಭವಲ್ಲ. ಅಷ್ಟು ಸುಲಭವಾದ್ರೆ ಎಲ್ಲಾರು ಸೇವೆ ಮಾಡ್ತಿದ್ರಲ್ವಾ? ಅಷ್ಟು ಸುಲಭವಾಗಿದ್ರೆ ಎಲ್ಲಾರು ದೇವ್ರಿಗೋಸ್ಕರ ನಿಲ್ಲುತ್ತಿದ್ರಲ್ವಾ? ಸುಲಭವಲ್ಲದಿರುವುದ ಕಾರಣಕ್ಕೆ ಕೆಲಸಗಾರರು ಕಡಿಮೆ ಆಗ್ಬಿಟ್ಟಿದ್ದಾರೆ ಸರ್. ಸುಲಭವಲ್ಲ. ಕೆಲಸಗಾರರು ಕಡಿಮೆ ಇದ್ದಾರೆ. ಬರ್ತೀರಾ ದೇವ್ರ ಕೆಲಸ ಮಾಡ್ಲಿಕ್ಕೆ? ನಿಲ್ತೀರಾ ದೇವ್ರ ಕೆಲಸ ಮಾಡ್ಲಿಕ್ಕೆ? ಯಾವಾಗ ಒಂದು 30 ವರ್ಷ ಆದ್ಮೇಲೆ, 40 ವಯಸ್ಸಾದ್ಮೇಲೆ ಬರೋಣ, ಅವಾಗ ಮಾಡೋಣ ದೇವ್ರ ಕೆಲಸ? ನೋ. ಮತ್ ಯಾವಾಗ ಬರ್ಬೇಕು? ಇವಾಗ ಈ ಮಾತುಗಳು ಕೇಳುವಾಗ, ಈ ಮಾತುಗಳು ನಮ್ಮ ಕಿವಿಗಳಿಗೆ ಬೀಳುವಾಗ, ಈ ಮಾತುಗಳು ನಮ್ಮ ಹೃದಯವನ್ನ ತಾಕುವಾಗ, ಈ ಮಾತುಗಳು ನಮ್ಮಲ್ಲಿ ಆ ಫೈರ್ ಕಿಚ್ಚು, ಆ ಕಿಚ್ಚು ನಮ್ಮಲ್ಲಿ ಹುಟ್ಟಿಸುತ್ತಿದೆಯಾ? ಆ ಕಿಚ್ಚು ನಮ್ಮಲ್ಲಿ ಬಂದಾಗ ವಿ ಹ್ಯಾವ್ ಟು ಡಿಸೈಡ್ ಅವರ್ ಸೆಲ್ಸ್. ವಿ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಮಾಡಬೇಕು ಪ್ರಿಯರೇ. ನಮ್ಮಲ್ಲಿ ಆ ಫೈರ್ ನಿಂತೋದ ಮೇಲೆ ಪ್ರೇರೆ ಹೇಗೆ ಗೊತ್ತಾ, ಚರ್ಚಲ್ಲಿ ಇರೋವರೆಗೂ ಕೂಡ, ವಾಕ್ಯ ಕೇಳೋವರೆಗೂ ಕೂಡ ತುಂಬಾ ದೇವರಿಗೋಸ್ಕರ ಏನೋ ಮಾಡ್ಬೇಕು. ಗೂಗಲ್ ಮೀಟ್ ಆಫ್ ಆದ್ಮೇಲೆ, ವಾಕ್ಯ ಕೇಳೋದು ಬಂದ್ ಮಾಡಿದ್ಮೇಲೆ, ಚರ್ಚಿಂದ ಹೊರಗೋದ ಮೇಲೆ ತಣ್ಣಗಾಗ್ಬಿಡ್ತೇವೆ. ಇಸ್ ಇಟ್?
ಹಾಗೊಂದು ವೇಳೆ ನಮ್ಮ ಜೀವನಗಳಿದ್ದರೆ ವ್ಯರ್ಥ ಪ್ರಿಯರೇ. ಒಂದು ಮರವಿದೆ, 3 ವರ್ಷದಿಂದ ಫಲಗಳನ್ನ ಹುಡುಕ್ತಿದ್ದಾನೆ ಯಜಮಾನನು. ಫಲಗಳಿಲ್ಲ. ನೀರ್ ಹಾಕ್ತಿದ್ದಾರೆ, ಗೊಬ್ಬರ ಹಾಕ್ತಿದ್ದಾರೆ, ಸೂರ್ಯನ ಬೆಳಕು ಬರ್ತಿದೆ, ಸ್ಥಳ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಏನೇನ ಹಾಕಬೇಕು ಎಲ್ಲವನ್ನೂ ಹಾಕ್ತಿದ್ದಾರೆ. 3 ವರ್ಷ ಆಯ್ತು, ಫಲಗಳಿಲ್ಲ. ನೋಡೋದಕ್ಕೆ ಮಾತ್ರ ಫಲಗಳಿಂದ ಹಣ್ಣುಗಳಿಂದ ತುಂಬಿರ್ಬೇಕೇನೋ ಆ ಲೆವೆಲ್ಗಿರುತ್ತೆ ನೋಡಕ್ಕೆ ದೂರದಿಂದ. ಹತ್ರ ಹೋಗಿ ನೋಡಿದ್ರೆ ಎಳೆಗಳು ಬಿಟ್ರೆ ಏನು ಇಲ್ಲ, ಏನು ಇಲ್ಲ. 1 ವರ್ಷ, 2 ವರ್ಷ, 3 ವರ್ಷ, ಇನ್ನೆಷ್ಟು ವರ್ಷ ಕೊಡ್ಬೇಕು? ಇನ್ನೆಷ್ಟು ವರ್ಷ ಅವಕಾಶ ಕೊಡ್ಬೇಕು ದೇವರು? ಬೇಡ. ನಿನ್ನಿಂದ ಭೂಮಿ ಯಾಕೆ ಹಾಳಾಗ್ಬೇಕು? ನಿನ್ನಿಂದ ನೀರ್ ಯಾಕೆ ಹಾಳಾಗ್ಬೇಕು, ವೇಸ್ಟ್ ಆಗ್ಬೇಕು? ನಿನಗೆ ಆಗ್ತಿರುವಂತ ಗೊಬ್ಬರ ಯಾಕೆ ವೇಸ್ಟ್ ಆಗ್ಬೇಕು? ಬೇಡ. ಕೆಲ್ಸದವನ್ನ ಕರೆದ್ನಂತೆ, ಕಿತ್ತು ಬಿಡು, ಕಡ್ದು ಬಿಡು, ಒಡೆದು ಬಿಡು, ಬೆಂಕಿಲ್ ಹಾಕು ಅಷ್ಟೇ. ಇಟ್ಸ್ ದಟ್ ಈಸಿ. ಒಡೆದಾಕೋದಕ್ಕೆ, ಬಿಸಾಕೋದಕ್ಕೆ, ಕಿತ್ತಾಕೋದಕ್ಕೆ ಎಷ್ಟೋ ಟೈಮ್ ತಗೊಳಲ್ಲ ಪ್ರಿಯರೇ, ನಿಜ. ಒಡೆದಾಕೋದಕ್ಕೆ ದೊಡ್ಡ ಟೈಮ್ ತಗೊಳಲ್ಲ. 5 ವರ್ಷ ಇಷ್ಟಪಟ್ಟು ಬಂಗ್ಲಾ ಕಟ್ಕೊಳ್ತಾನೆ, 5 ವರ್ಷ, ನಿಜ. ನಾನು ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಸೆಕ್ಯೂರಿಟಿಗಳನ್ನ ಕೊಡ್ತಿದ್ವಿ ವಿಲ್ಲಾಸ್ಗೆ. ಬಂಗ್ಲಾ ಅನ್ಕೊಳ್ಳಿ. ಆ ಬಂಗ್ಲಾನ ಅದು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದಿದ್ದು. 3 ಫ್ಲೋರ್. ಈ 3 ಫ್ಲೋರ್ ಬಿಲ್ಡಿಂಗ್ ನ 6 ವರ್ಷದಿಂದ ಕಟ್ತಿದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ. 6 ವರ್ಷದಿಂದ ಕಂಪ್ಲೀಟ್ ಆಗಿರ್ಲಿಲ್ಲ. ಅಂದ್ರೆ ಒಂದು ಮನೆ ಕಟ್ಟಕ್ಕೆ ಟೈಮ್ ಬೇಕು ಪ್ರಿಯರೇ. ಟೇಕ್ಸ್ ಲಾಟ್ ಆಫ್ ಟೈಮ್, ಲಾಟ್ ಆಫ್ ಎನರ್ಜಿ, ತುಂಬಾ ತಗೊಳುತ್ತೆ. ಬೀಳ್ಸಕ್ಕೆ ಒಂದು ವಾರದಲ್ಲಿ ಬೀಳ್ಸ್ಬಿಡ್ತಾರೆ, ಒಂದು 10 ದಿನದಲ್ಲಿ ಬೀಳ್ಸಿ ಕ್ಲೀನ್ ಮಾಡ್ಬಿಡ್ತಾರೆ. ಅಲ್ಲಿ ಇಲ್ವಲ್ಲ ಅನ್ನೋ ಲೆವೆಲ್ಗೆ ಮಾಡ್ಬಿಡ್ತಾರೆ. ಪ್ರಿಯರೇ, ದೇವರ ನಿಮ್ಮನ್ನ ತೆಗೆಯೋದು ದೊಡ್ಡ ವಿಷಯ ಅಲ್ಲ ಪ್ರಿಯರೇ, ನಿಜವಾಗ್ಲೂ ದೊಡ್ಡ ವಿಷಯನೇ ಅಲ್ಲ. ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ, ನಮ್ಮೆಲ್ಲರಿಗೂ ಗೊತ್ತು. ಇಟ್ಸ್ ನಾಟ್ ದಟ್ ಅಷ್ಟು ಕಷ್ಟ ಇಲ್ಲ. ದೇವ್ರು ತೆಗಿಬೇಕಂತ ತೆಗೆದು ಬಿಡ್ತಾರೆ, ನಿಜ ತೆಗೆದು ಬಿಡ್ತಾರೆ. ಬಟ್ ದೇವ್ರಿನ್ನ ಅವಕಾಶ ಕೊಡ್ತಿದ್ರೆ, ನೀನೇನು ಮಾಡ್ತಿಲ್ಲ, ದೇವ್ರಿನ್ನ ಅವಕಾಶ ಕೊಡ್ತಿದ್ರೆ, ವೈ ಇನ್ನಾದ್ರೂ ಈ ಮಾತುಗಳನ್ನ ಕೇಳಿ ಆದ್ರೂ ನೀನು ಸರಿ ಆಗ್ತೀಯ ಅಂತ. ಮರಣ ಬರುವುದರೊಳಗಾಗಿ ದೇವರ ಮುಂದೆ ಧೈರ್ಯವಾಗಿ ತಲೆ ಎತ್ತುಕೊಂಡು ನಿಲ್ತೀಯ ಅಂತ. ಸಾವು ನಿನ್ನ ಕಣ್ಣು ಮುಂದೆ ಬಂದಾಗ ಆದರೂ, ದೇವರೇ ನಾನು ಎಲ್ಲವನ್ನ ನೆರವೇರಿಸಿದ್ದೇನೆ ದೇವರೇ, ಐ ಆಮ್ ಹ್ಯಾಪಿ ಟು ಕಮ್ ಟು ಯು. ಪೌಲನು ಕೂಡ ಇದೇ ಮಾತು ಹೇಳ್ತಾನೆ ಪ್ರಿಯರೇ. ಪೌಲರವರು ಕೂಡ ಇದೇ ಮಾತು ಹೇಳ್ತಾರೆ, ಸ್ವಾಮಿ ನಾನೆಲ್ಲಾ ಕೆಲಸವನ್ನ ಮಾಡಿದ್ದೇನೆ, ನಾನು ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ನನ್ನ ಜೀವನದಲ್ಲಿ ನಾನು ಏನೇನ್ ಮಾಡಬೇಕೋ ನಾನು ಮಾಡ್ಬಿಟ್ಟಿದ್ದೇನೆ, ನನ್ನಿಂದ ಇನ್ನಾಗ್ತಿಲ್ಲ, ಮುಗಿದೋಯ್ತು. BP, ಶುಗರು, ಮೈ ನೋವು, ಕೈ ನೋವು, ಸೊಂಟ ನೋವು, ಮಂಡಿ ನೋವು, ಕಾಲ್ ನೋವು, ತಲೆನೋವು, ಎಲ್ಲಾ ನೋವುಗಳು ಶುರು ಆದ್ವು. ಇನ್ ಐ ಕಾಂಟ್, ನಾನು ಮಾಡ್ಲಿಕ್ಕಾಗಲ್ಲ. ನಾವ್ ಐಮ್ ಟೆಲಿಂಗ್ ಯು, ಪೌಲನ್ ಹೇಳ್ತಿದ್ದೇನೆ, ಇವಾಗ ನಾನು ಹೇಳ್ತಿದ್ದೇನೆ, ನಾನು ಮಾಡ್ಲಿಕ್ಕಾಗದೇ ಇರುವಂತ ನನ್ನ ಮುಪ್ಪಿನ ಪ್ರಾಯದಲ್ಲಿ ನಾನು ಹೇಳ್ತಿರುವಂತ ಮಾತು, ನಾನು ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ನನಗೋಸ್ಕರ ಜೀವ ಕಿರೀಟ, ನೀತಿಯ ಕಿರೀಟ, ಜೀವವೆಂಬ ಜಯಮಾಲೆ. ಏನ್ ಧೈರ್ಯ ಪೌಲನೇ ನಿನಗೆ, ಏನಷ್ಟು ಧೈರ್ಯ ನಿನಗೆ? ಓವರ್ ಕಾನ್ಫಿಡೆಂಟ್? ನೋ, ಇಟ್ಸ್ ನಾಟ್ ಓವರ್ ಕಾನ್ಫಿಡೆಂಟ್, ಇಟ್ಸ್ ಮೈ ಕಾನ್ಫಿಡೆಂಟ್. ನಾನು ಮಾಡಿದ್ದೇನೆ, ಅದಕ್ಕೆ ನನಗೆ ಗೊತ್ತು. ನಾನು ಮಾಡಿದ್ದೇನೆ, ಅದಕ್ಕೆ ನನಗೆ ಗೊತ್ತು. ಮಾಡಿಲ್ಲ ಅಂತಂದ್ರೆ ಆ ಧೈರ್ಯ ಹೇಗೆ ಬರುತ್ತೆ? ಮಾಡಿಲ್ಲ ಅಂದ್ರೆ ಆ ಧೈರ್ಯ ಬರಲ್ಲ. ಈಗ ಆ ಮಾತು ನಾವು ಹೇಳಲಿಕ್ಕಾಗುತ್ತಾ ಪ್ರಿಯರೇ? ಅಂದ್ರೆ ಪೌಲರವ್ರು ಏನ್ ಹೇಳಿದಾರೆ ಅದನ್ನ ಕಾಪಿ ಪೇಸ್ಟ್ ಮಾಡಿ, ಹಾಗಲ್ಲ. ಧೈರ್ಯ,
ಒಳಗಿಂದ, ಫ್ರಮ್ ದಿ ಬಾಟಮ್ ಆಫ್ ಹಾರ್ಟ್ ಬರುತ್ತಾ ಅದು, ಅಂತರಾಳದಿಂದ. ಪ್ರೇರೆ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ತೀರಿತು ಎಂಬ ಮಾತು ಹೇಳ್ಬೇಕಂತ ಅವಶ್ಯಕತೆ ಏನಿದೆ? ನಿನಗೋಸ್ಕರ. ಮಗನೇ, ನೀನ್ ಇದೆಯಲ್ಲ, ನಿನ್ನ ಮೇಲೂ ಕೂಡ ನನ್ನ ತಂದೆಯ ಜವಾಬ್ದಾರಿ ಇದೆ. ಅರ್ಥ ಮಾಡ್ಕೊ. ನಿನ್ನ ಮೇಲೂ ಕೂಡ ನನ್ನ ತಂದೆ ದೊಡ್ಡ ಸಂಕಲ್ಪ ಇಟ್ಕೊಂಡಿದ್ದಾರೆ. ಅದು ಅಹಿತವಾದದ್ದಲ್ಲ, ಹಿತವಾದ ಆಲೋಚನೆನ ದೇವರು ಇಟ್ಕೊಂಡಿದ್ದಾರೆ. ಅರ್ಥ ಮಾಡ್ಕೋ. ಇನ್ನಾದ್ರೂ ಬದಲಾಗು, ಇನ್ನಾದ್ರೂ ಸರಿಯಾಗು, ಇನ್ನಾದ್ರೂ ಬಾ ದೇವರ ಸೇವೆಗೆ, ಇನ್ನಾದ್ರೂ ಬಗ್ಸು ನಿನ್ನ ಮೈನ ದೇವರಿಗೋಸ್ಕರ, ಇನ್ನಾದ್ರೂ ಸಹಾಯ ಮಾಡು ದೇವರ ಸೇವೆಯಲ್ಲಿ. ಹೀಗೆ ಇದ್ರೆ ದೇವರು ಪರಲೋಕ ಕೊಡಲ್ಲ ಸರ್. ಹೀಗೆ ಇದ್ರೆ ಈ ಬದುಕಿಗೆ ಅರ್ಥವಿರಲ್ಲ ಸರ್. ನೋ, ದೇವರಿಗೋಸ್ಕರ ನಿಲ್ಲಬೇಕು, ದೇವರಿಗೋಸ್ಕರ ಮಾಡಬೇಕು, ದೇವರಿಗೋಸ್ಕರ ಮಾಡಬೇಕು ಪ್ರೇಯರ್ ಅಷ್ಟೇ. ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ, ನಿಲ್ಲಬೇಕಂದ್ರೆ ನಿಲ್ಲಬೇಕಷ್ಟೇ, ನಿಲ್ಲಬೇಕಷ್ಟೇ. ಯಾವಾಗ ಯಾವಾಗ ಬ್ರದರ್? ಯಾವಾಗ ಬ್ರದರ್? ಇವಾಗ್ಲೇ ಬ್ರದರ್, ಇವಾಗ್ಲೇ ಸಿಸ್ಟರ್. ಬ್ರದರ್, ಸ್ವಲ್ಪ ಕಮಿಟ್ಮೆಂಟ್ಸ್ ಇದಾವೆ. ವೆರಿ ಗುಡ್. ಕಮಿಟ್ಮೆಂಟ್ಸ್ ಇದಾವಲ್ಲ, ವೆರಿ ಗುಡ್, ಅಪ್ರಿಶಿಯೇಟೆಡ್. ಅಂದ್ರೆ ಕಮಿಟ್ಮೆಂಟ್ಸ್ ತಗೊಂಡು ಕಮಿಟ್ಮೆಂಟ್ಸ್ ನ ಪೂರೈಸುವ ಕೆಪಾಸಿಟಿ ನಿನಗಿದೆ ಅಂತ ಅರ್ಥ, ಹೌದಲ್ವಾ? ಸೊ ಟೇಕ್ ಎ ನ್ಯೂ ಕಮಿಟ್ಮೆಂಟ್. ಒಂದು ನ್ಯೂ ಕಮಿಟ್ಮೆಂಟ್ ನ ತಗೋ, ಒಂದು ಹೊಸ ಕಮಿಟ್ಮೆಂಟ್ ನ ತಗೋ. ಏನ ಕಮಿಟ್ಮೆಂಟ್? ನನ್ನ ಉಸಿರು ನಿಂತೋಗೋದ್ರೊಳಗಾಗಿ, ಈ ನನ್ನ ಪ್ರಾಣ, ಈ ನನ್ನ ದೇಹವನ್ನ ಬಿಡೋದ್ರೊಳಗಾಗಿ, ನನ್ನ ಹಾಗೆ ಇನ್ನೊಬ್ಬರನ್ನ ದೇವರಿಗೋಸ್ಕರ ನಿಲ್ಲಿಸು. ಅರ್ಥ ಆಗ್ತದೆ? ನನ್ನ ಹಾಗೆ ಇನ್ನೊಬ್ಬರನ್ನ ದೇವರಿಗೋಸ್ಕರ ನಿಲ್ಲಿಸಬೇಕು, ಬಲವಾಗಿ, ದೃಢವಾಗಿ. ನನ್ನಲ್ಲಿ ಯಾವ ಆಸಕ್ತಿ ಇದೆಯೋ ದೇವರಿಗೋಸ್ಕರ, ನನ್ನಲ್ಲಿ ಯಾವ ಫೈರ್ ಇದೆಯೋ ದೇವರಿಗೋಸ್ಕರ, ಐ ಹ್ಯಾವ್ ಟು ಇಗ್ನೈಟ್ ದ ಸೇಮ್ ಫೈರ್ ಇನ್ ದ ಅಪೋಸಿಟ್ ಆಫ್ ಪರ್ಸನ್ ಆಫ್ ಮೈಂಡ್. ನನ್ನ ಮುಂದೆ ಇರುವಂತವನಿಗೂ ಕೂಡ ಆ ಫೈರ್ ನಾನು ಕೊಡಬೇಕು. ಅವಾಗ ನಾವು ಹೇಳಲಿಕ್ಕಾಗತ್ತೆ, ದೇವರೇ, ನೀನು ಕೊಟ್ಟ ಕೆಲಸ ನಾನು ನೆರವೇರಿಸಿದೆ, ತೀರಿತು ಸ್ವಾಮಿ, ಈ ನನ್ನ ಪ್ರಾಣ ನಿನಗೆ ಕೊಡುತ್ತೇನೆ, ತೆಗೆದುಕೋ. ಹೇಳಲಿಕ್ಕಾಗತ್ತೆ ಪ್ರಿಯರೇ. ಪೌಲನು ಹೋದ ಮೇಲೆ ಅನೇಕ ಮಂದಿ ಪೌಲನು ಹುಟ್ಟುಕೊಂಡು ಬಂದಿದ್ದಾರೆ. ಪೇತ್ರನು ಹೋದ ಮೇಲೆ ಪೇತ್ರನಂತವರು ಅನೇಕರು ಹುಟ್ಟುಕೊಂಡು ಬಂದಿದ್ದಾರೆ. ನಾ ಹೋದ್ಮೇಲೆ ಹೋಯ್ತು ಪೀಡೆ. ಹೀಗಾದ್ರೆ ಪ್ರಿಯರೇ, ನೋ ವ್ಯಾಲ್ಯೂ. ಸಮಾಜದಲ್ಲೂ ದರ್ ಇಸ್ ನೋ ವ್ಯಾಲ್ಯೂ. ದೇವರಲ್ಲಂತೂ ದೇವ್ರ ಕಣ್ಣೆತ್ತಿ ಕೂಡ ನನ್ನ ನೋಡಕ್ ಇಷ್ಟಪಡಲ್ಲ, ಥೂ ಅಂತಾರೆ. ದೇವ್ರಿಗೋಸ್ಕರ ನಿಲ್ತೀರಾ? ಐ ಆಮ್ ಟೆಲಿಂಗ್ ಯು, ಐ ಸ್ವೇರ್ ಯು, ಐ ಪ್ರಾಮಿಸ್ ಯು, ನಿಜವಾಗ್ಲು ದೇವರಿಗೋಸ್ಕರ ನಿಂತರೆ ಸೊಸೈಟಿಯಲ್ಲಿ ದ ರೆಸ್ಪೆಕ್ಟ್ ಯು ಗೆಟ್, ಸೊಸೈಟಿಯಲ್ಲಿ, ಸಮಾಜದಲ್ಲಿ ನಿಮಗೆ ಸಿಗುವ ಮರ್ಯಾದೆ ಹೇಗೋ ಇರುತ್ತೆ. ಸೀರಿಯಸ್ಲಿ ಪ್ರೇರೆ, ಯೇಸು ಕ್ರಿಸ್ತರನ್ನ ನಂಬಿದ್ದೇವಾ? ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಿದ್ದೇವಾ? ಬೈಬಲ್ ಕೈ ಹಿಡಿದಿದ್ದೇವಾ? ಮುಗಿದೋಯ್ತು. ನಿಮ್ಮ ಮೇಲೆ ಜವಾಬ್ದಾರಿ ಬಂದಿದೆ, ನಿಮ್ಮ ಮೇಲೆ ದೇವರ ಕೆಲಸವಿದೆ, ನಿಮ್ಮ ಮೇಲೆ ದೇವರ ಒಂದು ಪ್ರಣಾಳಿಕೆ, ದೇವರ ಚಿತ್ತವಿದೆ. ಆ ಪ್ರಣಾಳಿಕೆ, ಆ ಚಿತ್ತ, ದೇವರ ಕೆಲಸವನ್ನ ತಿಳಿದುಕೊಂಡು, ಅರಿತುಕೊಂಡು ದೇವರಿಗೋಸ್ಕರ ಬದುಕಬೇಕು, ದೇವರಿಗೋಸ್ಕರ ನಿಲ್ಲಬೇಕು, ದೇವರಿಗೋಸ್ಕರ ದೃಢವಾಗಿ, ಬಲವಾಗಿ ಪ್ರೇರೆ ನಿಲ್ಲಬೇಕು. ಪ್ರೇರೆ ನಿಲ್ಲಬೇಕಷ್ಟೇ. ಕರೆದಾತನು ನಂಬಿಗಸ್ತನು, ನಡೆಸ್ಕೊಂಡು ಹೋಗ್ತಾರೆ ಆತನು ಈ ಜೀವನದ ನಾವಿಕನು, ಆತನು ಈ ಪ್ರಯಾಣದ ನಾಯಕನು. ಹೇಗೆ ನಡೆಸಬೇಕು ಹಾಗೆ ದೇವರು ನಡೆಸ್ಕೊಂಡು. ಯು ಡೋಂಟ್ ಬಾದರ್ ಅಬೌಟ್ ದಟ್. ಅದ್ರ ಬಗ್ಗೆ ನೀನ್ ಚಿಂತೆ ಬಿಡು. ನೀನ್ ಚಿಂತೆ ಮಾಡಿ ಮಾಡಿ ಮೊಳ ಉದ್ದಾನಾದ್ರೂ ಬೆಳಿಲಿಕ್ಕೆ ಆಗತ್ತಾ? ನಿನ್ನ ಚಿಂತಾ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು, ನಾನ್ ಚಿಂತೆ ಮಾಡ್ತೇನೆ. ನಾನ್ ಏನ್ ಮಾಡ್ಲಿ ಸ್ವಾಮಿ? ಮೊದಲು ನೀನು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡು. ಅಷ್ಟೇನಾ? ಅಷ್ಟೇ. ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡು. ತವಕ ಅಲ್ವಲ್ಲ. ದೇವರ ರಾಜ್ಯ ಅಂದ್ರೆ ಏನು? ದೇವರ ನೀತಿ ಅಂದ್ರೆ ಏನು?
ಆ ಕ್ವಶನ್ಗೆ ಆನ್ಸರೇ ನಮಗ್ ಗೊತ್ತಿಲ್ಲ. ತವಕದವರೆಗೂ ನಾವು ಹೋಗೋದು ಬೇಡ. ಬ್ರದರ್, ಡಿಯರ್ ಸಿಸ್ಟರ್, ಗಾಡ್ ಹಸ್ ಹ್ಯೂಜ್ ಪ್ಲಾನ್. ದೇವರಿಗೆ ನಿಮ್ಮ ಮೇಲೆ ಬಹಳ ದೊಡ್ಡ ಪ್ರಣಾಳಿಕೆ ಇದೆ. ಆ ಪ್ರಣಾಳಿಕೆಯನ್ನ ಬಿಟ್ಟು ಬರಬೇಕು. ಪ್ರಣಾಳಿಕೆಗೆ ತಕ್ಕಂತೆ ನಾವು ಜೀವಿಸಬೇಕು. ಪೇತ್ರನನ್ನ ದೇವರು ಕರೆದ್ರು, ಪೇತ್ರನನ್ನ ಯೇಸು ಸ್ವಾಮಿ ಕರೆದ್ರು. ಅಷ್ಟೇ, ತಾನು ಹಿಡ್ಕೊಂಡಿರುವಂತ ಆ ಬಳೆಯನ್ನ ಬಿಟ್ಟು, ದೋಣಿಯನ್ನ ಬಿಟ್ಟು ಬಂದ್ಬಿಟ್ರು. ಅವ್ರು ಮಾಡ್ತಿರುವಂತ ಕೆಲಸವನ್ನ ಬಿಟ್ಟು ಬಂದ್ರು, ತಂದೆಯನ್ನ ಬಿಟ್ಟು ಬಂದ್ರು, ಶಿಷ್ಯರೆಲ್ಲರೂ ಎಲ್ಲವನ್ನ ಬಿಟ್ಟು ಬಂದ್ರು. ನಾವು ನೆನ್ನೆ ಇಮ್ಮಾನ್ಯುಯಲ್ ಅಂಕಲ್ ಹೇಳಿದ್ರಲ್ಲ, ಇಷ್ಟು ವಾಕ್ಯ ಗೊತ್ತು, ಇಷ್ಟು ಸತ್ಯ ಗೊತ್ತು, ಇಷ್ಟು ದೇವರ ಮಾತುಗಳು ಗೊತ್ತು, ಆದ್ರೂ ಕೂಡ ನಮ್ಮ ಜೀವನದಲ್ಲಿ ದೇವರಿಗೋಸ್ಕರ ಏನೋ ಮಾಡ್ತಿಲ್ಲ ಎನ್ನುವಂತ ಕೊರಗು ಮಾತ್ರ ಇದೆ. ಎಸ್, ನಿಜ. ಒಂದ್ 10 ರೂಪಾಯಿ ಕಾಣಿಕೆ ಹಾಕ್ಬಿಟ್ಟು ಇದೇ ದೇವ್ರ ಸೇವೆ ಅನ್ಕೊಳ್ಳುವಂತ ಸ್ಥಿತಿಗತಿಗಳಲ್ಲಿ ಈ ಸಮಾಜವಿರಬೇಕಾದ್ರೆ ಅದು ಸತ್ಯವಲ್ಲ. ದೇವರಿಗೋಸ್ಕರ ದೇಹವನ್ನೇ ಸಮರ್ಪಿಸಬೇಕು, ದೇವರಿಗೋಸ್ಕರ ಪ್ರಾಣವನ್ನೇ ಕೊಡಬೇಕು, ಇದು ನಿಜವಾದ ಸೇವೆ ಅನ್ನೋ ಸತ್ಯವನ್ನ ತಿಳಿದುಕೊಂಡಿರುವಂತ ನಾವು ಏನ್ ಮಾಡ್ತಿದ್ದೇವೆ? ತಿಳ್ಕೊಂಡಿದ್ದೀರಾ? ತಿಳ್ಕೊಂಡ್ಮೇಲೆ ಏನ್ ಮಾಡ್ತಿದ್ದೇವೆ? ಪ್ರೇರೆ, ದೇವರು ಶ್ರೇಷ್ಠ. ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮನ್ನು ಅನೇಕ ಪ್ರಶ್ನಾರ್ಥಕವಾದಂತ ಸಿಚುವೇಶನ್ ಅಲ್ಲಿ ನಮ್ಮನ್ನು ಇಳಿಸುವಂತದ್ದಾಗಿದೆ. ಬಟ್ ಸ್ಟಿಲ್ ಕರೆದಾತನು ನಂಬಿಗಸ್ತನು. ಈ ಮಾತು ಸತ್ಯವಾದ ಮಾತು, ನಿಜವಾದ ಮಾತು, ನಂಬತಕ್ಕ ಮಾತು, ಸರ್ವಾಂಗೀಕಾರಕ್ಕೆ ಯೋಗ್ಯಕರವಾದ ಮಾತು. ಎಸ್, ಹಾಗಾಗಿ ಪ್ರಿಯರೇ, ಒಂದು ದಿನ ನಾವೆಲ್ಲರೂ ಈ ಭೂಮಿ ಬಿಡ್ತೇವೆ, ಈ ಲೋಕ ಬಿಟ್ಬಿಡ್ತೇವೆ. ಈ ಭೂಮಿ ನಮ್ದಲ್ಲ, ನಮ್ದೇನು ಸ್ವಂತ ಅಲ್ಲ. ಯಾವ್ದು ಸ್ವಂತ ಊರು, ಯಾರು ಸ್ವಂತ ಜನರು? ಈ ಭೂಮಿ ನಮ್ಮದು ಸ್ವಂತವಲ್ಲ, ಈ ಜನರು ನಮ್ಮ ಸ್ವಂತವರಲ್ಲ. ಬಿಟ್ಟು ಹೋಗೋದಕ್ಕೆ ಸಿದ್ಧರಾಗಿದ್ದೇವ? ಆರ್ ವಿ ರೆಡಿ? ಹೇಗೆ ಸ್ವಾಮಿ, ಹೇಗೆ ಸರ್, ಹೇಗೆ ಬ್ರದರ್? ಹೇಗೆ ಅಂತಂದ್ರೆ, ಪ್ರಾಣ ಹೋಗಬೇಕಾದ್ರೆ ಅದು ಧೈರ್ಯ ನಮ್ಮಲ್ಲಿರಬೇಕು. ಪ್ರಾಣ ಈ ದೇಹವನ್ನ ಬಿಡಬೇಕಾದ್ರೆ ಒಂದು ಬಲ ನಮ್ಮಲ್ಲಿರಬೇಕು. ದೇವರೇ, ನೀನ್ ನನಗೆ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿದ್ದೇನೆ ಎಂಬ ಹಂಬಲ, ಧೈರ್ಯ, ಆ ಗರ್ವ ಅವಾಗಿರಬೇಕು. ಗರ್ವ, ನಾನು ಹೊರಳಕ್ಕೆ ಹೋಗ್ತೇನೆ. ಅದಿದ್ರೆ ಪ್ರಿಯರೇ, ದೇವರು ಹೇಗಾದ್ರೂ ನಮ್ಮನ್ನ ನಡೆಸ್ತಾರೆ. ಆಸಕ್ತಿ ಇರಬೇಕಷ್ಟೇ. ಆ ಆಸಕ್ತಿ ನಮ್ಮಲ್ಲಿ ದೇವರಿಗೆ ಕಾಣುವುದಾದ್ರೆ, God can do miracles with you. You will be a blessing for many. ಸೊ ಈ ಮಾತುಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ದೇವರಿಗೋಸ್ಕರ ಇನ್ನೂ ಹೆಚ್ಚಾಗಿ ಮುಂದಕ್ಕೆ ಸಾಗುವವರಾಗಿರೋಣ. ಅದು ಕೇವಲ ಕೇಳುವುದಕ್ಕೆ, ಹೇಳುವುದಕ್ಕೆ ಚೆನ್ನಾಗಿದೆ ಅಂದುಕೊಳ್ಳುವಂತ ಮಾತುಗಳಲ್ಲ. ಒಂದು ವೇಳೆ ಆತರ ಅಂದುಕೊಳ್ಳುವುದಾದ್ರೆ, ಐ ಆಮ್ ಸಾರಿ ಟು ಟೆಲ್ ಯು, ನಿಮ್ಮಲ್ಲಿನೂ ದೇವರ ವಾಕ್ಯ ಸರಿಯಾಗಿ ಅರ್ಥ ಆಗಿಲ್ಲ. ಚೆನ್ನಾಗಿದೆ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ ಪ್ರಿಯ. ಆ ಚೆನ್ನಾಗಿರುವಂತ ಮಾತುಗಳನ್ನ ನಿಮ್ಮ ಬದುಕಲ್ಲಿ ಅನ್ವಯಿಸಿಕೊಳ್ಳುವಂಥದ್ದು ತುಂಬಾ ಶ್ರೇಯಸ್ಕರ, ತುಂಬಾ ಶ್ರೇಷ್ಠವಾದ. ಆ ಶ್ರೇಷ್ಠವಾದ ಕೆಲಸಗಳನ್ನ ನಾವು ಮಾಡಿ ಆ ಉನ್ನತವಾದಂತ ಲೋಕದಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುವ ಸ್ಥಿತಿಗತಿಗಳಲ್ಲಿ ನಾವು ಇರಬೇಕೆಂಬುದಾಗಿ ದೇವರ ಪ್ರಣಾಳಿಕೆ, ದೇವರ ಉದ್ದೇಶವಾಗಿದೆ. ಹಾಗಾಗಿ ದೇವರಿಗೋಸ್ಕರ ನಿಲ್ಲೋಣ, ದೇವರಿಗೋಸ್ಕರ ಬದುಕೋಣ, ಏನಾದ್ರೂ ಮಾಡೋಣ ಸಾಯುವುದ್ರೊಳಗೆ. ನಿಜ, ಈ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇವತ್ತು ಇದನ್ನ ನಿಮ್ಗೆ ಮಾಡ್ಬೇಕನ್ನಿಸ್ತಾ, ಯು ಡೂ ದಟ್. ಇವತ್ತು ನಿಮ್ಗೆ ಇಂಥದ್ದನ್ನ ದೇವರಿಗೋಸ್ಕರ ಮಾಡ್ಬೇಕನ್ಸುತ್ತಾ, ಡೋಂಟ್ ಡಿಲೇ,
ನಾಳೆ ಮಾಡೋಣ, ಬರೋ ವರ್ಷ ಮಾಡೋಣ, ಬರೋ ತಿಂಗಳು ಮಾಡೋಣ, ಬರೋ ವಾರ ಮಾಡೋಣ ಅನ್ನೋ ಸರ್. ನಾಳೆ ನಿಂದಲ್ಲ, ಮಾಡ್ಬಿಡಿ. ಏನ್ ಮಾಡ್ಬೇಕು? ಸಾಲ ಆಗತ್ತಾ? ಭಯ. ಡೋಂಟ್ ವರಿ. ಸಾಲ ಆಗತ್ತಾ? ಡೋಂಟ್ ವರಿ. ಸಾಲ ಮಾಡಿ. ಸಾಲ ಮಾಡಿದ್ರು ಪರವಾಗಿಲ್ಲ, ಮಾಡಿ. ಸಾಲ ಆದ್ರೂ ಪರವಾಗಿಲ್ಲ, ಮಾಡಿ. ಯಾರಿಗೋಸ್ಕರ ಸಾಲ ಮಾಡ್ತೀರಿ? ನಿಮಗೋಸ್ಕರ ಅಲ್ವಲ್ಲ, ದೇವ್ರಿಗೋಸ್ಕರ ಮಾಡಿ. ದೇವ್ರಿಗೋಸ್ಕರ ಸಾಲ ಅಲ್ವಲ್ಲ, ಪ್ರಾಣ ಕೊಡಕ್ಕೆ ರೆಡಿ ಆಗಿರುವಂತ ನೀನು ಸಾಲ ದೊಡ್ಡ ವಿಷಯನ ನಿನಗೆ? ಸೊ ಪ್ಲೀಸ್, ಪ್ರಾಣ ಹೋಗೋದ್ರೊಳಗಾಗಿ ದೇವ್ರಿಗೋಸ್ಕರ ಹೇಳ್ಕೊಳಕ್ಕಾಗುವಂತ ಕೆಲವು ಕೆಲಸಗಳನ್ನಾದ್ರೂ ಮಾಡಿ ದೇವರ ರಾಜ್ಯದಲ್ಲಿ ಸೇರೋದಕ್ಕೆ ಪ್ರಯತ್ನವಾದ್ರೂ ನಾವು ಮಾಡೋಣ ಪ್ರಿಯರೇ. ಯೇಸು ಕ್ರಿಸ್ತರ ಶಿಲ್ಬೆ ಮೇಲೆ ನುಡಿದಂತ 6ನೇ ಮಾತು ತೀರಿತು. ನನ್ನ ಸಮಯವೂ ಕೂಡ ತೀರಿತು. ಅನೇಕರ ಆಯುಷ್ಕಾಲವೂ ಕೂಡ ತೀರುತ್ತಾ ಬರ್ತಿದೆ. ಎಲ್ಲವೂ ತೀರುತ್ತಿದೆ. ತೀರದೇ ಇರುವಂತದ್ದು ದೇವರ ಕೆಲಸ ಮಾಡ್ತೀವಿ. ಆ ದೇವರ ಕೆಲಸವನ್ನ ತೀರಿಸೋಣ, ದೇವರಿಗೋಸ್ಕರ ಬದುಕೋಣ, ದೇವರ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸೋಣ. ಕಣ್ಣುಗಳನ್ನು ಮುಚ್ಚಿ ಸ್ಥಳಗಳನ್ನು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳಿಸುವ. ನಿಮ್ಮ ಮಗನಾಗಿರುವಂತೆ ಯೇಸು ಕ್ರಿಸ್ತರು ಈ ಭೂಮಿಯ ಮೇಲೆ ನಮಗೆ ಮಾದರಿ ಕರ್ತಾನೆ. ಅದನ್ನು ಹೇಗಾದ್ರೆ ನಮಗೋಸ್ಕರ ಪ್ರಾಣಗಳನ್ನ ಕೊಡಿದರು, ನಾವು ಸಹ ನಮ್ಮ ಸಹೋದರ ನಿಮಿತ್ತ ಪ್ರಾಣವನ್ನ ಕೊಡುವ ಹಂಗಿನಲ್ಲಿದ್ದೇವೆ ಎಂಬುದಾಗಿ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರ ಸ್ವಾಮಿ. ಕರ್ತನೆ, ನಮ್ಮ ಮೇಲೆ ನಿಮ್ಮ ಆಲೋಚನೆ ನಿಜವಾಗ್ಲೂ ಶ್ರೇಷ್ಠವಾಗಿದೆ, ಅಮೂಲ್ಯವಾಗಿದೆ. ಅಮೂಲ್ಯವಾದಂತ ಮಾತುಗಳನ್ನು, ಅಮೂಲ್ಯವಾದಂತ ನಿಮ್ಮ ಚಿತ್ತವನ್ನು ಅರ್ಥಕೊಂಡು ಇನ್ನೂ ಹೆಚ್ಚಾಗಿ ನಿಮ್ಮಲ್ಲಿ ಬಲಗೊಳ್ಳುವಂತೆ ಸಹಾಯ ಮಾಡಿ. ನಿಮ್ಮ ಮಗನಾದಂತ ಯೇಸು ಕ್ರಿಸ್ತರವರು ಶಿಲುಬೆಯ ಮೇಲೆ ಕರ್ತನೆ, ತೀರಿತು, ಮುಗಿಸಿದ್ದೇನೆ, ನೀನು ಕೊಟ್ಟ ಕೆಲಸವನ್ನ ನಾನು ಸಂಪೂರ್ಣವಾಗಿ ನೆರವೇರಿಸಿದ್ದೇನೆ ಎಂಬುದಾಗಿ ಹೇಳುವ ಮಟ್ಟಿಗೆ ಹೇಗಾದ್ರೆ ಯೇಸು ಕ್ರಿಸ್ತರವರು ಬೆಳೆದಿದ್ದಾರೋ ನಾವು ಕರ್ತನೆ, ಆ ಸ್ಥಿತಿಗತಿಗಳವರೆಗೂ ನಂಬಿಗಸ್ತರಾಗಿರುವಂತೆ ಸಹಾಯ ಮಾಡಿ. ಆ ಪರಿಸ್ಥಿತಿಗಳಲ್ಲಿ ಕರ್ತನೆ, ಧೈರ್ಯವಾಗಿ ಹೇಳಲಿಕ್ಕಾಗುವಂತ ಒಳ್ಳೆಯ ಮನಸ್ಸನ್ನು ನಮ್ಗೆ ದಯಪಾಲಿಸಿ. ಈ ಮಾತುಗಳನ್ನು ಕೇಳಿರುವವರಲ್ಲಿ ನಿಮ್ಮ ಬೆಳಕನ್ನು ಉದಯಿಸಿ, ನಿಮ್ಮ ಆ ಜ್ವಾಲೆಯನ್ನು ಪ್ರತಿಯೊಬ್ಬರಲ್ಲಿ ನೀವು ಹಚ್ಚಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದಾರೆ ಸ್ವಾಮಿ. ಕೆಲಸವು ಹೆಚ್ಚಾಗಿದೆ, ಕೆಲಸ ಮಾಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ ಕರ್ತನೆ. ನಾವು ಈ ಲೋಕವನ್ನು ಬಿಡುವುದರೊಳಗಾಗಿ ನಿಮಗೋಸ್ಕರ ಏನಾದ್ರೂ ಮಾಡುವಂತೆ ನಮಗೆ ಸಹಾಯ ಮಾಡಿ, ನಿಮಗೋಸ್ಕರ ಬಲವಾಗಿ ನಿಂತುಕೊಳ್ಳುವಂತೆ ನಮಗೆ ಕೃಪೆ ತೋರಿಸಿ. ಇದುವರೆಗೂ ನಡೆಸಿದ ದೇವರೇ ನಿಮಗೆ ವಂದನೆಗಳು. ಇನ್ನು ಮುಂದೆ ಕೂಡ ನಮ್ಮ ಜೊತೆಗಾರನ ಇದ್ಕೊಂಡು ನಡೆಸಿ ಕರ್ತನೆ. ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಪ್ರಯಾಸ ಪಡುತ್ತಿರುವಂತ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಬಲಪಡಿಸಿ, ಸ್ಥಿರಪಡಿಸಿ, ಹೆಚ್ಚಾಗಿ ನಿಮಗೋಸ್ಕರ ನಿಲ್ಲುವಂತೆ ಸಹಾಯ ಮಾಡಿ. ಈ ಮಾತುಗಳು ಅನೇಕರಿಗೆ ಆಶೀರ್ವಾದಕರವಾಗಿರುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಸ್ವಾಮಿ, ಮುಂದಿನ ದಿನಮಾನಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಿಮ್ಮ ಸೇವೆ ನಿಮಿತ್ತ ನಡೆಯಲಿಕ್ಕಿದಾವೆ ಕರ್ತನೆ. ಮೀಟಿಂಗ್ಗಳು ನಡೆಯಲಿಕ್ಕಿದಾವೆ ಸ್ವಾಮಿ. ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೀವು ತಾನೇ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡದ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ಮತ್ತೊಂದು ಆವರ್ತಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆ.